In this video, we are going to discuss your BCom first semester new syllabus SCP. According to the SCP syllabus, English first lesson, the Verger. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನ SCP ಸಿಲೆಬಸ್ ನಲ್ಲಿ ಬಂದಿರುವಂತಹ ಇಂಗ್ಲಿಷ್ನ ಮೊದಲನೇ ಲೆಸನ್ ಏನಿದೆ ದ ವರ್ಜರ್. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗಳು ಯಾವುದಿರುತ್ತೆ ಮತ್ತೆ ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರಿಬೇಕು. ವಾಟ್ ಆರ್ ದಿ 10 ಮಾರ್ಕ್ಸ್ ಕ್ವಶನ್ ಅಂಡ್ ಹೌ ಟು ರೈಟ್ ದ ಆನ್ಸರ್ ಫಾರ್ 10 ಮಾರ್ಕ್ಸ್ ಫಾರ್ KUD ಕೀ ಆನ್ಸರ್ಸ್. ಸೊ ಇದರಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ KUD ಕೀ ಆನ್ಸರ್ಸ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಮೊದಲಿಗೆ ದ ವರ್ಜರ್ ನಲ್ಲಿ ಕೇಳುವಂತಹ 2 ಪ್ರಶ್ನೆಗಳು ಬರುತ್ತೆ. 10 ಮಾರ್ಕ್ಸ್ ಕೇಳಿದ್ರೆ ಓನ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಕ್ವಶನ್ಸ್. ಫಸ್ಟ್ ಒನ್ ದೇ ವಿಲ್ ಆಸ್ಕ್ ಸಮ್ರಿ. ಸೊ ಸಮ್ರಿ ಕೇಳ್ತಾರೆ ಆರ್ ದೇ ವಿಲ್ ಆಸ್ಕ್ ಕ್ಯಾರೆಕ್ಟರ್. ವರ್ಜರ್ ಕ್ಯಾರೆಕ್ಟರ್ ನ ಕೇಳ್ತಾರೆ. ಸೊ ಇವೆರಡರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೇಗೆ ಐಡೆಂಟಿಫೈ ಮಾಡೋದು. ವರ್ಜರ್ ಕ್ಯಾರೆಕ್ಟರ್ ನ ಕ್ವಶನ್ ಕೇಳಿದ್ರೆ ಓನ್ಲಿ ದಿ ವರ್ಜರ್ ಅಂತ ವರ್ಡ್ ಅಷ್ಟೇ ಕೊಡ್ತಾರೆ. ಕ್ವಶನ್ ಅಲ್ಲಿ ಏನು ಎಕ್ಸ್ಪ್ಲೇನ್, ವಾಟ್ ಆರ್, ಯಾವ ರೀತಿ ಕ್ವಶನ್ ಇರೋದಿಲ್ಲ. ಜಸ್ಟ್ ಕ್ವಶನ್ ನಂಬರ್ ದ ವರ್ಜರ್ ಅನ್ನು ಒಂದೇ ವರ್ಡ್ ಕೊಟ್ಟಿರ್ತಾರೆ. ಸೊ ಅದರ ಅರ್ಥ ನೀವು ಏನ್ ಕೇಳಿದಾರೆ ಅಂತ ತಿಳ್ಕೊಬೇಕು, ಕ್ಯಾರೆಕ್ಟರ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾರೆ ಅಂತ ತಿಳ್ಕೊಬೇಕು. ಒಂದ್ ವೇಳೆ ಕ್ವಶನ್ ಅಲ್ಲಿ ಡೀಟೇಲ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ವರ್ಜರ್, ಎಕ್ಸ್ಪ್ಲೇನ್ ದಿ ಸರ್ಕ್ಯೂಮ್ಸ್ಟಾನ್ಸಸ್ ವಿಚ್ ಹಿ ಬಿಕಮ್ ದ ಗುಡ್ ಬಿಸ್ನೆಸ್ ಮ್ಯಾನ್. ಸೊ ಈ ರೀತಿ ಏನಾದ್ರು ಪ್ರಶ್ನೆ ಬಂದ್ರೆ ಫಸ್ಟ್ ನಿಂದ ಎಂಡ್ ಮಟ್ಟ ನೀವು ಸಮ್ರಿನ ಬರಿಬೇಕಾಗುತ್ತೆ. ಸೊ ಈ ರೀತಿ 10 ಮಾರ್ಕ್ಸ್ ನಲ್ಲಿ ಒಂದು ಸಮ್ರಿ ಅಥವಾ ವರ್ಜರ್ ನ ಕ್ಯಾರೆಕ್ಟರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಇವೆರಡು ರೀತಿಯಲ್ಲೇ ಒಂದು ಪ್ರಶ್ನೆ ಫಿಕ್ಸ್ ಬರುತ್ತೆ. ಇವಾಗ ಏನ್ ಮಾಡೋಣ, ಸಮ್ರಿ ಮೇಲೆ ಅಥವಾ ವರ್ಜರ್ ನ ಕ್ಯಾರೆಕ್ಟರ್ ಮೇಲೆ ಕೇಳಿದಾಗ ಯಾವ ಕೀ ಪಾಯಿಂಟ್ಸ್ ಬರೆದ್ರೆ ಮಾತ್ರ ನಿಮ್ಗೆ 10 ಮಾರ್ಕ್ಸ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕೀ ಆನ್ಸರ್ಸ್ ಯಾವನ್ನ ಬರಿಬೇಕು. ನೀವು ಸಮ್ರಿನ ಇಂಟರ್ನೆಟ್ ನೋಡಿ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಯೂನಿವರ್ಸಿಟಿ ಅವರು ಸಿಲೆಬಸ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ, ಕೀ ಆನ್ಸರ್ಸ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ. ಅವು ಪಾಯಿಂಟ್ಸ್ ಬಂದ್ರೆ ಮಾತ್ರ ಅವರು ಪೂರ್ತಿ ಮಾರ್ಕ್ಸ್ ನ ಕೊಡ್ತಾರೆ. ಸೊ ಅವುಗಳು ಏನಿರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಲೆಸನ್ ಹೆಸರಾಯ್ತು. ಸೊ ನಿಮ್ ಸಮ್ರಿಯಲ್ಲಿ ಏನೇನ್ ಬರಬೇಕು. ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಆಫ್ ಆಥರ್. ಸೊ ಇಂಟ್ರೊಡಕ್ಷನ್ ಆಫ್ ಆಥರ್ ಅಂದ್ರೆ ಲೇಖಕರ ಪರಿಚಯ. ಫಸ್ಟ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ದ ಆಥರ್ ಇನ್ 5 ಪಾಯಿಂಟ್ಸ್. ಸೊ ಕಂಪಲ್ಸರಿ 5 ಪಾಯಿಂಟ್ಸ್ ನಲ್ಲಿ ನೀವು ಲೇಖಕರನ್ನ ಪರಿಚಯ ಮಾಡಬೇಕು, ಆಥರ್ನ ಪರಿಚಯ ಮಾಡಬೇಕಾಗುತ್ತೆ. ರೈಟ್ ಅಬೌಟ್ ದಿ ಸ್ಟೋರಿ, ದ ಥೀಮ್ ಆಫ್ ದ ಸ್ಟೋರಿ. ಸೊ ಸ್ಟೋರಿ ಥೀಮ್ ಏನಿದೆ ಅದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಸ್ಟೋರಿ ಏನ್ ಮೆಸೇಜ್ ಕೊಡುತ್ತೆ ಮತ್ತೆ ಸ್ಟೋರಿ ನಡೆದಿರುವಂತ ಪ್ಲೇಸ್ ನ ಪರಿಚಯ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಕವಿ ಪರಿಚಯ ಮಿನಿಮಮ್ 5 ಪಾಯಿಂಟ್ ಇರಬೇಕು. ಸೆಕೆಂಡ್ 5 ಪಾಯಿಂಟ್ ಏನ್ ಬರ್ಬೇಕಂದ್ರೆ ಸ್ಟೋರಿ ಥೀಮ್ ಏನ್ ಅನ್ನೋದ್ರ ಬಗ್ಗೆ 1 ಪಾಯಿಂಟ್, ಸ್ಟೋರಿ ಮೆಸೇಜ್ ಅನ್ನೋದ್ರ ಬಗ್ಗೆ 1 ಪಾಯಿಂಟ್, ಈ ಸ್ಟೋರಿಯಲ್ಲಿ ಬರುವಂತಹ ಪ್ಲೇಸ್ ಏನಿದೆ ಅದ್ರ ಬಗ್ಗೆ 3 ಪಾಯಿಂಟ್ ನಲ್ಲಿ ಪರಿಚಯ ಮಾಡಬೇಕು. ಸೊ 5 ಪಾಯಿಂಟ್ ಇಂಟ್ರೊಡಕ್ಷನ್ ಆಯ್ತು, 5 ಪಾಯಿಂಟ್ ಸ್ಟೋರಿ ಪರಿಚಯ ಆಯ್ತು. ಥರ್ಡ್ ಒನ್ ಕ್ಯಾರೆಕ್ಟರ್ಸ್. ಸೊ ಇನ್ ದಿಸ್ ಲೆಸನ್ ದೇರ್ ಆರ್ 3 ಕ್ಯಾರೆಕ್ಟರ್ಸ್. ಫಸ್ಟ್ ಒನ್ ದ ಮೇನ್ ಕ್ಯಾರೆಕ್ಟರ್ ದ ವರ್ಜರ್, ಸೆಕೆಂಡ್ ಪರ್ಸನ್ ದ ವೈಕರ್ ಅಂಡ್ ಥರ್ಡ್ ಕ್ಯಾರೆಕ್ಟರ್ ಚರ್ಚ್ ವಾರ್ಡನ್ಸ್. ಸೊ 3 ಜನ ಬರ್ತಾರೆ ಕ್ಯಾರೆಕ್ಟರ್ಸ್ ಅಂದ್ರೆ ವರ್ಜರ್, ವೈಕರ್ ಮತ್ತೆ ವಾರ್ಡನ್ಸ್. ಇವ್ರ ಮೇಲೆ ನೀವು ಆನ್ಸರ್ಸ್ ನ ಬರಿಬೇಕಾಗುತ್ತೆ. ಸೊ 10 ಮಾರ್ಕ್ಸ್ ಗೆ ಕೇವಲ ವರ್ಜರ್ ಮೇಲೆ ಕೇಳಿದಾಗ ಇದೇ ಸಮ್ರಿಯಲ್ಲಿ 20 ಪಾಯಿಂಟ್ ಬರುತ್ತೆ ವರ್ಜರ್ ಬಗ್ಗೆ ಇಂಟ್ರೊಡಕ್ಷನ್. ಸೊ ಅದನ್ನೇ ನೀವು 10 ಮಾರ್ಕ್ಸ್ ಗೆ ಡೈರೆಕ್ಟ್ ಆಗಿ ಆನ್ಸರ್ ಬರಿಬೇಕಾಗುತ್ತೆ. ಇಂಟ್ರೊಡಕ್ಷನ್ ಇವನೇನು ಬರಿಲಾರ್ದನೆ ನೇರವಾಗಿ ವರ್ಜರ್ ಶಬ್ದ ಬಂದಿದ್ರೆ ವರ್ಜರ್ ಮೇಲೆನೆ 20 ಪಾಯಿಂಟ್ ಬರುತ್ತೆ ಈ ಸಮ್ರಿಯಲ್ಲಿ. ಅವುಗಳನ್ನ ನೀವು ಉತ್ತರವಾಗಿ ಬರಿಬೇಕಾಗುತ್ತೆ. ದ ವೈಕರ್ ಮೇಲೆ ಒಂದು 5 ಪಾಯಿಂಟ್ ನೆನ್ಪಿಟ್ಕೋಬೇಕು. ವಾರ್ಡನ್ಸ್ ಮೇಲೆ ಒಂದು 4 ಪಾಯಿಂಟ್ ನೆನ್ಪಿಟ್ಕೋಬೇಕು. 4ನೇ ಪಾಯಿಂಟ್ ವೆಸ್ಟ್ರಿ ಅನೌನ್ಸ್ಮೆಂಟ್. ಸೊ ವೆಸ್ಟ್ರಿಗೆ ಕರ್ಕೊಂಡು ಹೋಗಿ ಈ ವೈಕರು ವರ್ಜರ್ ಮೇಲೆ ಏನು ಅಪವಾದವನ್ನು ಹಾಕ್ತಾನೆ ಮತ್ತು ಏನು ಚಾಲೆಂಜ್ ಇಡ್ತಾನೆ ಮತ್ತು ಏನು ಕಂಡೀಷನ್ಸ್ ಹಾಕ್ತಾನೆ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಇನ್ನು 5ನೇಕು ನ್ಯೂ ಬಿಸ್ನೆಸ್ ಐಡಿಯಾ ಅಂಡ್ ಸಕ್ಸಸ್. ವರ್ಜರ್ ಹೊಸ ಬಿಸ್ನೆಸ್ ಏನ್ ಸ್ಟಾರ್ಟ್ ಮಾಡ್ತಾನೆ ಮತ್ತು ಅದರಲ್ಲಿ ಏನ್ ಸಕ್ಸಸ್ ಆಗ್ತಾನೆ ಅದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಇನ್ನು 6th ಪಾಯಿಂಟ್ ಕನ್ಕ್ಲೂಷನ್. ಸೊ 2 ಸ್ಟೇಟ್ಮೆಂಟ್ ಕೊಟ್ಟು ನೀವು ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ಈ ಸ್ಟೋರಿಯಿಂದ ನೀವೇನ್ ಅರ್ಥ ಮಾಡ್ಕೊಂಡ್ರೆ ಈ ಸ್ಟೋರಿ ಏನ್ ನಮಗೆ ಹೇಳುತ್ತೆ. ಸೊ ಇದಿಷ್ಟು ಸ್ಟೋರಿಯಲ್ಲಿ ನೀವು ಕಂಪಲ್ಸರಿ ಬರಿಬೇಕಾಗಿರೋದು. ಮಿನಿಮಮ್ 40 ಪಾಯಿಂಟ್ಸ್ ಬರೀಲೇಬೇಕು 10 ಮಾರ್ಕ್ಸ್ಗೆ. ಅದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕೀ ಆನ್ಸರ್ಸ್ ನೀವು ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವು ಇಂಟರ್ನೆಟ್ ಕಾಪಿನ ಯೂಸ್ ಮಾಡಿಕೊಂಡು ಯಾವ್ದಾದ್ರು ಒಂದು ಸ್ಟೋರಿನ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕೊಡೋದಿಲ್ಲ. ಯಾಕಂದ್ರೆ ಅಲ್ಲಿರುವಂತಹ ಲೆಕ್ಚರ್ಸ್ ಏನಿರ್ತಾರೆ, ವ್ಯಾಲ್ಯೂಯೇಟ್ ಮಾಡುವಂತಹ ಲೆಕ್ಚರ್ಸ್ ಏನಿರ್ತಾರೆ ಅವರು PhD ಲೆವೆಲ್ ನ ಟೀಚರ್ಸ್ ಆಗಿರ್ತಾರೆ. ಸೊ ಅವರು ಆನ್ಸರ್ಸ್ ನ ಡಿಟೇಲ್ ಆಗಿ ಓದಿನೇ ಮಾರ್ಕ್ಸ್ ಹಾಕೋದು. ಆದ್ರಿಂದ ನಿಮ್ ಇಂಗ್ಲಿಷ್ ಸಬ್ಜೆಕ್ಟ್ ಕ್ಲಿಯರ್ ಆಗ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಪಾಯಿಂಟ್ಸ್ ಏನ್ ಹೇಳ್ತೀನಿ ಇವುಗಳನ್ನ ಬರಿಬೇಕಾಗುತ್ತೆ. ಸೊ ಮೊದಲಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಆಥರ್ 5 ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನ್ ಆಫ್ ಆಥರ್ ನಲ್ಲಿ ಏನ್ ಬರುತ್ತೆ 5 ಪಾಯಿಂಟ್.
ಫಸ್ಟ್ ಪಾಯಿಂಟ್ ನೀವು ಆನ್ಸರ್ ನಲ್ಲಿ ಏನ್ ಬರೀಬೇಕು, ದ ವರ್ಜರ್ ಸ್ಟೋರಿ ವಾಸ್ ರಿಟನ್ ಬೈ ಸಾಮರ್ಸೆಟ್ ಮಾಗ್. ಸೊ ಸಾಮರ್ಸೆಟ್ ಮಾಗ್ ಏನಿದ್ದಾನೆ ಇವನು ದ ವರ್ಜರ್ ಅನ್ನೋ ಸ್ಟೋರಿನ ಬರೆದಿದ್ದಾನೆ. ದ ವರ್ಜರ್ ಅಂದ್ರೆ ಯಾರಂದ್ರೆ ಚರ್ಚ್ ಪೂಜಾರಿ ಅಂತೆ. ಸೊ ಚರ್ಚ್ ಪೂಜಾರಿಗೆ ದ ವರ್ಜರ್ ಅಂತ ಕರೀತಾರೆ. ಸೆಕೆಂಡ್ ಪಾಯಿಂಟ್ ಏನ್ ಬರೀಬೇಕು, ಹಿ ವಾಸ್ ಅನ್ ಇಂಗ್ಲಿಷ್ ರೈಟರ್. ಸಾಮರ್ಸೆಟ್ ಮಾಗ್ ಏನಿದ್ದಾನೆ ಇವನು ಇಂಗ್ಲಿಷ್ ಬರಹಗಾರ, ಅಂದ್ರೆ ತನ್ನ ಮಾತೃಭಾಷೆ ಇಂಗ್ಲಿಷ್ ನಲ್ಲೇ ಇವನು ಲೆಸನ್ಸ್ ನ ಬರೆದಿದ್ದಾನೆ. ನಡುವೆ ಕೊಟ್ಟಿರುವಂತ ಪಿಕ್ಚರ್ ಏನಿದೆ ಇದು ಸಾಮರ್ಸೆಟ್ ಮಾಗ್ ಬಗ್ಗೆ ಇದೆ. ಸೊ ಥರ್ಡ್ ಪಾಯಿಂಟ್ ಏನ್ ಬರೀಬೇಕು, ಹಿ ರೋಟ್ ಪ್ಲೇಸ್, ನಾವೆಲ್ಸ್ ಅಂಡ್ ಶಾರ್ಟ್ ಸ್ಟೋರೀಸ್. ಈ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಬರವಣಿಗೆಯಲ್ಲಿ ತನ್ನ ಸಾಹಿತ್ಯದಲ್ಲಿ ಬರೆದಿರುವಂತಹ ವಿಶೇಷತೆಗಳು ಏನೇನಂದ್ರೆ ನಾಟಕಗಳನ್ನ ಬರೆದಿದ್ದಾನೆ ಪ್ಲೇಸ್, ಕಾದಂಬರಿಗಳನ್ನ ಬರೆದಿದ್ದಾನೆ ನಾವೆಲ್ಸ್, ಮತ್ತೆ ಸಣ್ಣ ಕಥೆಗಳನ್ನ ಬರೆದಿದ್ದಾನೆ. ಫೋರ್ತ್ ಪಾಯಿಂಟ್, ಹಿಸ್ ವರ್ಕ್ಸ್ ಶೋಸ್ ಆನ್ ಇಂಟೆನ್ಸಿವ್ಲಿ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಫಿಕ್ಷನಲ್ ಅಂಡ್ ರಿಯಲ್. ಸೊ ಈತನ ಕಥೆಗಳೇನಿದೆ, ಈತನ ಕಾದಂಬರಿಗಳೇನಿದೆ, ಈತನ ನಾಟಕಗಳೇನಿದೆ ನಿಜವಾದ ಜೀವನ ಮತ್ತು ನೈಜ ಜೀವನ ಮತ್ತು ಕಾಲ್ಪನಿಕ ಜೀವನವನ್ನ ಒಂದಕ್ಕೊಂದು ಹೋಲಿಕೆ ಮಾಡುವಂತಿದೆ. ಅಂದ್ರೆ ಕಾಲ್ಪನಿಕ ಕಥೆಗಳೇ, ಕಾಲ್ಪನಿಕ ನಾಟಕಗಳೇ, ಕಾಲ್ಪನಿಕ ಕಾದಂಬರಿಗಳೇ ಆಗಿದ್ರೂ ಕೂಡ ಅವು ನೈಜತೆಯನ್ನು ಹೇಳುತ್ತೆ, ನಿಜವಾಗ್ಲೂ ನಡೆದಿದೆ ಅನ್ನೋ ರೀತಿನೇ ಪ್ರತಿಬಿಂಬಿಸ್ತಾನೆ. ಸೊ ಆತನ ಕಥೆಗಳನ್ನ ನೀವು ಓದಿದ್ರೆ ನಿಜವಾಗ್ಲೂ ಈ ಕತೆ ನಡೆದಿದೆ ಅನ್ನೋ ರೀತಿನೇ ಬಿಂಬಿಸಿ ಬರೆದಿದ್ದಾನೆ. ಫಿಫ್ತ್ ಪಾಯಿಂಟ್, ಹಿಸ್ ಫೇಮಸ್ ವರ್ಕ್ಸ್ ಆರ್ ಆಫ್ ಹ್ಯೂಮನ್ ಬಾಂಡೇಜ್, ದ ಪೇಂಟೆಡ್ ವೇಲ್. ಸೊ ಆತನ ಮುಖ್ಯ ಎರಡು ಸುಪ್ರಸಿದ್ಧ ಕೃತಿಗಳು. ಸೊ ಎರಡು ಕೃತಿಗಳ ಬಗ್ಗೆ ಬರಿಬೇಕಾಗುತ್ತೆ. ಸೊ ಇವುಗಳನ್ನೇ ಬರಿಬೇಕಂತ ಎಲ್ಲ ಕೃತಿಗಳು ನೀವು ಯಾವ ನೆನ್ಪಿಡ್ತಾರ ಅವ್ನು ಬರಿಬಹುದು. ಇವ 5 ಪಾಯಿಂಟ್ ಸಾಮರ್ಸೆಟ್ ಮಾಗ್ ಬಗ್ಗೆ ಬರಿಬೇಕಾಗತ್ತೆ. ಮೊದಲು ಲೆಸನ್ ಬರ್ದವನ್ ಹೆಸರು, ಆತ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ, ಆತನ ಬರವಣಿಗೆ ಸಾಹಿತ್ಯದ ವಿಶೇಷತೆಗಳೇನೇನಿದೆ, ಸೊ ಆತನ ಬರವಣಿಗೆಯಲ್ಲಿ ಏನು ಶಕ್ತಿ ಇದೆ, ಮತ್ತೆ ಆತ ಬರೆದಿರುವಂತ ಎರಡು ಕೃತಿಗಳನ್ನ ನೀವು ಬರಿಬೇಕಾಗುತ್ತೆ. ಇದಿಷ್ಟು ಫಸ್ಟ್ ಪಾಯಿಂಟ್ ನಿಮ್ದು, ಫಸ್ಟ್ ಕಂಪ್ಲೀಟ್ ಟಾಪಿಕ್. 5 ಇಂಟ್ರೊಡಕ್ಷನ್ ಲೈನ್ ಆನ್ ಆಥರ್. ಸೆಕೆಂಡ್ ಏನ್ ಮಾಡ್ಬೇಕಾಗತ್ತೆ, ಸ್ಟೋರಿ ಬಗ್ಗೆ ಬರಿಬೇಕಾಗತ್ತೆ. ಸೊ ಏನೇನ್ ಬರಬೇಕು, ಸ್ಟೋರಿ ಥೀಮ್, ಸ್ಟೋರಿ ಮೆಸೇಜ್, ಸ್ಟೋರಿ ಪ್ಲೇಸ್. ಫಸ್ಟ್ ಥೀಮ್ ನೋಡೋಣ. ದ ಥೀಮ್ ಆಫ್ ದ ವರ್ಜರ್ ಸ್ಟೋರಿ ಈಸ್ ಅಪಿಯರೆನ್ಸ್ ಅಂಡ್ ಅಪಾರ್ಚುನಿಟಿ. ಸೊ ಅಪಿಯರೆನ್ಸ್ ಮತ್ತು ಅಪಾರ್ಚುನಿಟಿ ಬಗ್ಗೆ ಈ ಥೀಮ್ ಹೇಳುತ್ತೆ. ಈ ಪಾಯಿಂಟ್ ನೀವು ಬರಿಬೇಕಾಗುತ್ತೆ. ಸೊ ಅಪಿಯರೆನ್ಸ್ ಅಂದ್ರೆ ಏನು? ಸೊ ಅಪಿಯರೆನ್ಸ್ ಅಂದ್ರೆ ವ್ಯಕ್ತಿತ್ವದ, ಒಬ್ಬ ವ್ಯಕ್ತಿಯ ನೈಜ ರೂಪ. ಅಪಾರ್ಚುನಿಟಿ ಅಂದ್ರೆ ಅವಕಾಶ. ಅಪಿಯರೆನ್ಸ್, ಅಪಾರ್ಚುನಿಟಿ ಈ ಲೆಸನ್ ನ ಥೀಮ್. ನೆಕ್ಸ್ಟ್ ಈ ಥೀಮ್ ನ ಸ್ಟೋರಿಯ ಸ್ಟೇಟ್ಮೆಂಟ್ ಏನು, ಈ ಸ್ಟೋರಿ ಏನ್ ಹೇಳುತ್ತೆ? ಫಾರ್ ನಾಟ್ ಹ್ಯಾವಿಂಗ್ ಒನ್ ಕ್ವಾಲಿಟಿ ಡೋಂಟ್ ಜಡ್ಜ್ ಅಪಿಯರೆನ್ಸ್, ಶುಡ್ ಗಿವ್ ಅಪಾರ್ಚುನಿಟಿ. ಒಬ್ಬ ವ್ಯಕ್ತಿಗೆ ಅವನಿರುವಂತಹ ಭೌತಿಕ ಸ್ಥಿತಿಯನ್ನ ನೋಡಿ ನೀವು ಅವನನ್ನ ಜಡ್ಜ್ ಮಾಡ್ಲಾರ್ದನೆ ಅವನಿಗೆ ಅವಕಾಶ ಕೊಟ್ರೆ ತಾನು ಏನ್ ಅನ್ನೋದನ್ನ ತೋರಿಸ್ತಾನೆ. ಸೊ ನೀವು ಒಂದು ಕ್ವಾಲಿಟಿ ಇಲ್ಲ ಅನ್ನೋ, ಒಂದೇ ಒಂದು ಕ್ವಾಲಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನನ್ನ ಜಡ್ಜ್ ಮಾಡ್ಲಾರ್ದನೆ ಅವನಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದನ್ನ ಈ ಸ್ಟೋರಿ ಹೇಳುತ್ತೆ. ನೆಕ್ಸ್ಟ್ ಸ್ಟೋರಿ ಪ್ಲೇಸ್ ಬಗ್ಗೆ ಬರಿಬೇಕಾಗತ್ತೆ. ಸೊ ಸ್ಟೋರಿ ಪ್ಲೇಸ್ ಏನ್ ನಡೆಯುತ್ತೆ ಅದ್ರ ಬಗ್ಗೆ. ಫಸ್ಟ್ ಪಾಯಿಂಟ್ ಪ್ಲೇಸ್, ದ ಸ್ಟೋರಿ ಬಿಗಿನ್ಸ್ ಆಟ್ ಸೇಂಟ್ ಪೀಟರ್ಸ್ ಚರ್ಚ್ ಆಟ್ ನೆವಿಲ್ಸ್ ಸ್ಕ್ವೇರ್. ನೆವಿಲ್ಸ್ ಸ್ಕ್ವೇರ್ ಅನ್ನೋ ಊರಿನಲ್ಲಿರುವಂತಹ ಸೇಂಟ್ ಪೀಟರ್ಸ್ ಅನ್ನೋ ಚರ್ಚ್ ನಲ್ಲಿ ಈ ಘಟನೆ ನಡೆಯುತ್ತೆ, ಈ ಸ್ಟೋರಿ ನಡೆಯುತ್ತೆ. ಇನ್ ದ ಚರ್ಚ್ ದೇರ್ ಈಸ್ ಎ ವರ್ಜರ್ ನೇಮ್ಡ್ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್. ಸೊ ಆ ವರ್ಜರ್ ಏನ್ ಸ್ಟೋರಿ ಇದೆ ಪೂರ್ತಿ ಇದು ಈ ವ್ಯಕ್ತಿ ಮೇಲೆ, ಜೀವನದ ಮೇಲೇನೆ ಇದೆ, ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್. ನೆಕ್ಸ್ಟ್ ಇನ್ ದ ಆಫ್ಟರ್ನೂನ್ ದೇರ್ ಹ್ಯಾಡ್ ಬೀನ್ ಎ ಕ್ರಿಶ್ಚಿಯನಿಂಗ್. ಒಂದು ನಾಮಕರಣದ ಕಾರ್ಯಕ್ರಮ ನಡೀತಾ ಇರುತ್ತೆ ಆ ಚರ್ಚ್ ನಲ್ಲಿ. ಸೊ ಆ ಘಟನೆಯಿಂದ ಪ್ರಾರಂಭ ಆಗುತ್ತೆ ಈ ಸ್ಟೋರಿ. ಈ 3 ಪಾಯಿಂಟ್ 2 ಮಾರ್ಕ್ಸ್ ಗೆ ಕಂಪಲ್ಸರಿ ಬರುತ್ತೆ. ಸೊ 2 ಮಾರ್ಕ್ಸ್ ಗೆ ಏನ್ ಕೇಳ್ತಾರೆ, ವಾಟ್ ಈಸ್ ದ ನೇಮ್ ಆಫ್ ದ ವರ್ಜರ್? ಆಲ್ಬರ್ಟ್ ಎಡ್ವರ್ಡ್ ಫಾರ್ಮನ್. ವೇರ್ ದಿ ಸ್ಟೋರಿ ಬಿಗಿನ್? ಇನ್ ದ ಸೇಂಟ್ ಪೀಟರ್ಸ್ ಚರ್ಚ್ ಅಟ್ ನೆವಿಲ್ಸ್ ಸ್ಕ್ವೇರ್. ನೆವಿಲ್ಸ್ ಸ್ಕ್ವೇರ್ ಅನ್ನೋದು ಊರ್ ಹೆಸರು, ಸೇಂಟ್ ಪೀಟರ್ಸ್ ಅನ್ನೋದು ಚರ್ಚ್ ಹೆಸರು. ಅಲ್ಲಿರುವಂತಹ ವರ್ಜರ್ ಏನಂದ್ರೆ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್. ಇನ್ನು ಕೊನೆಯದಾಗಿ ಯಾವ ಕಾರ್ಯಕ್ರಮ ನಡೆದಿತ್ತು ಅಂತ ಕೇಳ್ತಾರೆ. ವಿಚ್ ಪ್ರೋಗ್ರಾಮ್ ಈಸ್ ದೇರ್ ಇನ್ ದ ಸೇಂಟ್ ಪೀಟರ್ಸ್ ಚರ್ಚ್. ಸೊ ಪ್ರೋಗ್ರಾಮ್ ಯಾವ್ದಿತ್ತು ಅಲ್ಲಿ ಅಂದ್ರೆ ಕ್ರಿಶ್ಚಿಯನಿಂಗ್, ಅಂದ್ರೆ ನಾಮಕರಣ, ಹೆಸರಿಡುವಂತ ಕಾರ್ಯಕ್ರಮ ನಡೀತಾ ಇತ್ತು. ಇದು 2ನೇ ಟಾಪಿಕ್ ಕಂಪ್ಲೀಟ್. ಅಪಿಯರೆನ್ಸ್, ಅಪಾರ್ಚುನಿಟಿ ಈ ಸ್ಟೋರಿಯ ಥೀಮ್. ಸೆಕೆಂಡ್, ಒಂದು ಕ್ವಾಲಿಟಿ ಇಲ್ಲ ಅಂತ ಹೇಳಿ ನೀವು ಆ ವ್ಯಕ್ತಿಯ ಅಸ್ತಿತ್ವವನ್ನ, ನೀವು ಆ ವ್ಯಕ್ತಿಯ ಭೌತಿಕ ಸ್ಥಿತಿಯನ್ನ ನೋಡಿ ಅವನನ್ನ ಜಡ್ಜ್ ಮಾಡ್ಲಾರ್ದನೆ ಅವಕಾಶ ಕೊಟ್ರೆ ಆ ವ್ಯಕ್ತಿ ಎಂತ ಸ್ಥಾನವನ್ನಾದ್ರೂ ಸಾಧಿಸಿ ತೋರಿಸ್ತಾನೆ, ಅದನ್ನು ಹೇಳುತ್ತೆ. 3ನೇದ್ದು ಸ್ಟೋರಿ ಎಲ್ಲಿ ನಡೆಯಿತು, ಯಾರಿದ್ದಾರೆ, ಹೇಗ್ ನಡೆಯುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ.
ಸೊ ಇದು ಎರಡನೇ ಟಾಪಿಕ್ ಕಂಪ್ಲೀಟ್. 6 ಟಾಪಿಕ್ಸ್ ಬರಬೇಕು. ಇಂಟ್ರೊಡಕ್ಷನ್ ಆಫ್ ದ ಆಥರ್ ಆಯ್ತು. ಸೆಕೆಂಡ್ ಟಾಪಿಕ್ ಥೀಮ್, ಸ್ಟೋರಿ, ಪ್ಲೇಸ್, ಸ್ಟೋರಿ ಬಿಗಿನಿಂಗ್ ಮುಗೀತು. ಇನ್ನೇನ್ ಮಾಡ್ಬೇಕು, ಥರ್ಡ್ ಕ್ಯಾರೆಕ್ಟರ್ಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ಸ್, ಫಸ್ಟ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡೋ ಮುಂಚೆಗೆ, ಸೊ ನಮ್ಮ ಕ್ಲಾಸಸ್ ನಿಂದ, ಸಾಯಿ ಗುಡ್ ಕ್ಲಾಸಸ್ ನಿಂದ ನಾವು ಬುಕ್ ನ ಪಬ್ಲಿಷ್ ಮಾಡಿದೀವಿ. ಫಸ್ಟ್ ಸೆಮ್ SCP ನ ಎಲ್ಲಾ ಸಬ್ಜೆಕ್ಟ್ ಕೂಡ ಒಂದೇ ಬುಕ್ ನಲ್ಲಿ ಬರೋ ಹಾಗೆ ಮಾಡಿದೀವಿ. ಕಡಿಮೆ ಪ್ರೈಸ್ ಕೂಡ ಇಟ್ಟಿದೀವಿ. ಸೊ ನಮ್ದ ಬುಕ್ ನ ನೀವು ಆರ್ಡರ್ ಮಾಡಿ ತಗೋಬೇಕಂದ್ರೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇದೇ ವರ್ಜರ್ ಒಂದೇ ಅಲ್ಲ, ಎಲ್ಲಾ ಲೆಸನ್ಸ್, ಎಲ್ಲಾ ಸಬ್ಜೆಕ್ಟ್ಸ್, ಕನ್ನಡ ಇರ್ಬೋದು, ನಿಮ್ಮ ಬೇರೆ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಇರ್ಬೋದು, ಫೈನಾನ್ಷಿಯಲ್ ಅಕೌಂಟ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಏನಿರುತ್ತೆ KUD ಅಥವಾ ಚಾಪ್ಟರ್ ವೈಸ್ ನೋಟ್ಸ್ ಏನಿರುತ್ತೆ, ಮತ್ತೆ ಕೀ ಆನ್ಸರ್ಸ್ KUD ನೀವು ಏನ್ ಬರಿಬೇಕು ಅನ್ನೋದನ್ನ ಈ ಬುಕ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ಹಾಕಿದೀವಿ. ಸೊ ಇದನ್ನ ಆರ್ಡರ್ ಮಾಡ್ಬೇಕಂದ್ರೆ ನಮ್ಮ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಬೇಕು. saigoodclasses.org ಅಂತ ನೀವು ಇಂಟರ್ನೆಟ್ ನಲ್ಲಿ ಸರ್ಚ್ ಹೊಡೆದ್ರೆ ನಮ್ ಫಸ್ಟ್ ಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ಹೋಗಿ ನೀವು ಆಪ್ ನಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕ್ಲಾಸ್ ನ ಜಾಯ್ನ್ ಆಗ್ಬೋದು, ಅಥವಾ ನಮ್ಮ ಪುಸ್ತಕವನ್ನ ಆರ್ಡರ್ ಆದ್ರೂ ನೀವು ಮಾಡಬಹುದು. ಸೊ ವಿದಿನ್ 24 ಅವರ್ಸ್ ನಿಮಗೆ ಡೆಲಿವರಿ ಮಾಡುವಂತ ವ್ಯವಸ್ಥೆ ಇದೆ. ಸೊ ಇದಿಷ್ಟು ನಮ್ಮ ಪುಸ್ತಕದ ಪರಿಚಯ. ಮತ್ತೆ ಸ್ಟೋರಿಗೆ ಬರೋಣ. ಫಸ್ಟ್ ದ ವರ್ಜರ್. ಸೊ 10 ಮಾರ್ಕ್ಸ್ ಗೆ ಕೇಳಿದಾಗ ಇಲ್ಲಿಂದ ನೀವು ವರ್ಜರ್ ಸ್ಟೋರಿನ ಆನ್ಸರ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಕ್ವಶನ್ ಅಲ್ಲಿ ದ ವರ್ಜರ್ ಅನ್ನೋ ಶಬ್ದ ಬರ್ಲಾರ್ದನೆ ಎಕ್ಸ್ಪ್ಲೇನ್ ಕ್ವಶನ್ ಕೇಳಿದಂದ್ರೆ, ಎಕ್ಸ್ಪ್ಲೇನ್ ಬಗ್ಗೆ ಕೇಳಿದಂದ್ರೆ ಪೂರ್ತಿ ಇಂಟ್ರೊಡಕ್ಷನ್ ಇಂದ ಕನ್ಕ್ಲೂಷನ್ ಮತ್ತೆ ಸ್ಟೋರಿ ಬರಿಬೇಕಾಗುತ್ತೆ. ವರ್ಜರ್ ಬಗ್ಗೆ ನೋಡೋಣ. ಸೊ ವರ್ಜರ್ ಸ್ಟೋರಿ. ಆಲ್ಬರ್ಟ್ ಫಾರ್ಮನ್ ಇಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಸ್ಟೋರಿ. ಸೊ ಮುಖ್ಯ ಕೇಂದ್ರವಾದ ಪಾತ್ರ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್, ದ ವರ್ಜರ್. ಅವನೇ ಈ ಇಡೀ ಕಥೆಯ ಮುಖ್ಯ ಪಾತ್ರಧಾರಿ, ಹೀರೋ, ಕೇಂದ್ರ ವ್ಯಕ್ತಿ. ಸೆಕೆಂಡ್ ಪಾಯಿಂಟ್, ಹಿ ಈಸ್ ಅ ಸಿಂಪಲ್ ಮ್ಯಾನ್. ಒಬ್ಬ ಸಾಮಾನ್ಯ ಮನುಷ್ಯ, ವಿಶೇಷತೆ ಏನೂ ಇಲ್ಲ ಅವನಲ್ಲಿ. ಥರ್ಡ್, ಹಿ ಈಸ್ ಗುಡ್ ಇನ್ ಬಿಹೇವಿಯರ್. ಸೊ ಆತನ ವ್ಯಕ್ತಿತ್ವ, ಹಾವಭಾವ, ಭಾವನೆಗಳೇನಿದೆ, ಒಳ್ಳೆ ಗುಣಗಳನ್ನು ಹೊಂದಿದ್ದಾನೆ. ಫೋರ್ತ್ ಪಾಯಿಂಟ್, ಹಿ ಈಸ್ ಆನ್ ಇಲ್ಲಿಟ್ರೇಟ್. ಒಬ್ಬ ಅನಕ್ಷರಸ್ಥ, ಓದಲಿಕ್ಕೆ ಬರೀಲಿಕ್ಕೆ ಬರದಾದಂತಹ ವ್ಯಕ್ತಿ, ಏನು ಓದಕ್ ಬರೋದಿಲ್ಲ, ಬರೆಯೋದಕ್ ಬರೋದಿಲ್ಲ, ಅನಕ್ಷರಸ್ಥ, ಇಲ್ಲಿಟ್ರೇಟ್. ಫೋರ್ತ್ ಪಾಯಿಂಟ್ ಇದು. ಫಿಫ್ತ್ ಪಾಯಿಂಟ್, at the age of the 12, Albert began working as a page boy in Merchant Prince's house. ಒಬ್ಬ ವ್ಯಾಪಾರಿಯ ರಾಜಕುಮಾರನ ಮನೆಯಲ್ಲಿ ತನ್ನ 12ನೇ ವಯಸ್ಸಿನಲ್ಲಿ ಇದ್ದ ವರ್ಜರ್ ಏನಿದ್ದಾನೆ, ಈ ಆಲ್ಬರ್ಟ್ ಏನಿದ್ದಾನೆ, ತನ್ನ 12ನೇ ವಯಸ್ಸಿನಲ್ಲಿ ಅವನು ಏನ್ ಮಾಡಿದಾನೆ, ಕೆಲಸವನ್ನ ಪ್ರಾರಂಭ ಮಾಡಿದ್ದಾನೆ. ಏನಾಗಿ, ಪೇಜ್ ಬಾಯ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಂತರ ಎಲ್ಲಿ ಕೆಲಸ ಮಾಡ್ತಾನೆ, ಹಿ ರೋಸ್ ಫ್ರಮ್ ದ 4th footman ಟು ದ 1st footman, ದೆನ್ ಬಿಕಮ್ ಎ ಸಿಂಗಲ್ ಹ್ಯಾಂಡೆಡ್ ಬಟ್ಲರ್ ಟು ಎ ವಿಡೋಡ್ ಪ್ರಿಯರ್. ಸೊ 4ನೇ ಆಳಾಗಿ ದುಡಿದಿದ್ದ, 4ನೇ ರ್ಯಾಂಕ್ ನಲ್ಲಿದ್ದ, ಮೊದಲನೇ ರ್ಯಾಂಕಿನ ಉದ್ಯೋಗಕ್ಕೆ ಪ್ರಮೋಷನ್ ನ ಪಡಿತಾನೆ. ನಂತರ ಬಟ್ಲರ್ ಆಗಿ, ಅಡುಗೆ ಭಟ್ಟನಾಗಿ ಕೆಲಸಕ್ಕೆ ಸೇರ್ಕೊಂತಾನೆ. ಸೊ ಹಿ ಸರ್ವ್ಡ್ ಆಸ್ ದಿ ವರ್ಜರ್ ಅಟ್ ಸೇಂಟ್ ಪೀಟರ್ಸ್ ಚರ್ಚ್ ಫಾರ್ ದ 16 years. ಇವೆಲ್ಲ ಆದ ನಂತರ 16 ವರ್ಷ ತಾನು ಸೇಂಟ್ ಪೀಟರ್ಸ್ ನಲ್ಲಿ ವರ್ಜರ್, ಪೂಜಾರಿಯಾಗಿ, ಚರ್ಚಿನ ಪೂಜಾರಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, 16 ವರ್ಷ. 2 ಮಾರ್ಕ್ಸ್ ನಲ್ಲಿ ಬೇಕಾಗುತ್ತೆ. ಸೆಕೆಂಡ್ ಒನ್, ನೆಕ್ಸ್ಟ್. ಸೊ ಫಸ್ಟ್ ಪಾಯಿಂಟ್ ಕ್ಯಾರೆಕ್ಟರ್ ಸ್ಟೋರಿ, ಕೇಂದ್ರ ಪಾತ್ರ. ಸೆಕೆಂಡ್, ಒಬ್ಬ ಸಿಂಪಲ್ ಮ್ಯಾನ್. ಥರ್ಡ್ ಪಾಯಿಂಟ್, ಇವನು ಬಿಹೇವಿಯರ್. ಫೋರ್ತ್ ಪಾಯಿಂಟ್, ಅವನು ಇಲ್ಲಿಟ್ರೇಟ್. ಫಿಫ್ತ್ ಪಾಯಿಂಟ್, ಅವನು ಎಲ್ಲಿ ಕೆಲಸ ಮಾಡಿದ್ದ ಅಥವಾ ಎಷ್ಟನೇ ಏಜ್ ನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದ. 2 ಏಜ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. 12 ಏಜ್ ಒಂದು ಕೆಲಸ ಪ್ರಾರಂಭ ಮಾಡಿಸಿದಂತಹ ವರ್ಷ. ಅವನು ತನ್ನ ಜೀವನದಲ್ಲಿ ದುಡಿಯೋದಕ್ಕೆ ಪ್ರಾರಂಭಿಸಿದ್ದು 12ನೇ ವಯಸ್ಸಿನಲ್ಲಿದ್ದಾಗ. 16 ಏನಿದೆ ಇದು, ಇವನು ಸೇಂಟ್ ಪೀಟರ್ಸ್ ನಲ್ಲಿ ಚರ್ಚ್ ನಲ್ಲಿ ಕೆಲಸ ಮಾಡಿದಂತ ವಯಸ್ಸು. 16ನೇ ವಯಸ್ಸಿನಲ್ಲ, 16 ವರ್ಷ ಅವನು ಕೆಲಸ ಮಾಡಿದಾನೆ ಚರ್ಚ್ ನಲ್ಲಿ. ನೆಕ್ಸ್ಟ್ 5th ಪಾಯಿಂಟ್ ಆದ ನಂತರ 6th ಪಾಯಿಂಟ್, ಅವನು ಪ್ರಮೋಷನ್ಸ್ ಬಗ್ಗೆ ಬರಿತೀವಿ. 7th ಪಾಯಿಂಟ್, ಅವನು ಚರ್ಚ್ ನಲ್ಲಿ 16 ವರ್ಷ ಸೇವೆ ಮಾಡಿದ್ರ ಬಗ್ಗೆ ಬರಿತೀವಿ. ಸೊ ಇದಕ್ಕಿಂತ ಮುಂಚೆ ಚರ್ಚಿನ ಬಿಫೋರ್ ಏನ್ ಕೆಲಸ ಮಾಡಿದ್ದ ಅದ್ರ ಬಗ್ಗೆ ಬರಿತೀವಿ. ಒಬ್ಬ ಅಂಬಾಸೆಡರ್, ರಿಟೈರ್ಡ್ ಅಂಬಾಸೆಡರ್ ನಲ್ಲಿ ಬಟ್ಲರ್ ಆಗಿ ಕೆಲಸ ಮಾಡುತ್ತಾನೆ. ಒಬ್ಬ ನಿವೃತ್ತ ಅಂಬಾಸೆಡರ್ ಅಂತೇಳಿ ಬಟ್ಲರ್ ಆಗಿ, ಅಂದ್ರೆ ಅಡುಗೆ ಭಟ್ಟನಾಗಿ ಕೆಲಸ ಮಾಡಿರ್ತಾನೆ. 9th ಪಾಯಿಂಟ್, Albert was a man of confidence and self-respecting nature. ಸೊ ಆಲ್ಬರ್ಟ್ ಒಬ್ಬ ಏನಿದಾನಂದ್ರೆ ಒಳ್ಳೆಯ ಆತ್ಮವಿಶ್ವಾಸವನ್ನ ಹೊಂದಿರುವಂತಹ ಮತ್ತು ಸೆಲ್ಫ್ ರೆಸ್ಪೆಕ್ಟ್, ತನಗೆ ತಾನ ಆತ್ಮ ಗೌರವವನ್ನು ಕೊಡುವಂತಹ ವ್ಯಕ್ತಿಯಾಗಿದ್ದ. 10ನೇ ಪಾಯಿಂಟ್ ಏನ್ ಬರಿತೀವಿ, ಹಿ ವಾಸ್ ರಿಯಾಲಿಸ್ಟಿಕ್, ಪ್ರೌಡ್ ವಿತ್ ಗ್ರೇಟ್ ಬಿಸ್ನೆಸ್ ಅಕ್ಯುಮೆನ್ ಅಂಡ್ ಕಾಮನ್ ಸೆನ್ಸ್. ಸೊ ಕಾಮನ್ ಸೆನ್ಸ್ ನಲ್ಲಿ, ವ್ಯವಹಾರದಲ್ಲಿ ಒಬ್ಬ ಒಳ್ಳೆಯ ಮೇಧಾವಿ ವ್ಯಕ್ತಿಯಾಗಿದ್ದ. 11th ಪಾಯಿಂಟ್, ಹಿ ವಾಸ್ ಸೆಲ್ಫ್ ಅಸ್ಯೂರ್ಡ್, ಟ್ಯಾಕ್ಟ್ಫುಲ್ ಅಂಡ್ ಫರ್ಮ್, ಡೂಯಿಂಗ್ ಹಿಸ್ ಡ್ಯೂಟೀಸ್ ವಿತ್ ಆನೆಸ್ಟಿ ಅಂಡ್ ಡೆಡಿಕೇಶನ್. ತನಗೆ ವಹಿಸುವಂತ ಕರ್ತವ್ಯ, ಅದೇ ಬಟ್ಲರ್ ಆಗಿದ್ದಾಗ ಇರ್ಬೋದು, ಅವನು ಆಳಾಗಿ ದುಡಿಯುವಂತ ಟೈಮ್ ನಲ್ಲಿ ಇರ್ಬೋದು, ಅಥವಾ ಪೇಜ್ ಬಾಯ್ ಆಗಿ ಕೆಲಸ ಮಾಡೋಗಿರ್ಬೋದು, ಅಥವಾ ಚರ್ಚ್ನ ಸೇವಕನಾಗಿ, ಚರ್ಚ್ನ ಪೂಜಾರಿಯಾಗಿ ಕೆಲಸ ಮಾಡುವಂತ ಸಮಯದಲ್ಲಿ ಇರ್ಬೋದು. ಕೆಲಸ ಮಾಡೋದ್ರಲ್ಲಿ ಹಾನೆಸ್ಟಿ,
ಮತ್ತು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದ. 12th ಪಾಯಿಂಟ್, ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಸ್ಟೋರಿ ಏನಿದ್ದಾನೆ, ಸೊ ಇವನ ಬಗ್ಗೆ 12th ಪಾಯಿಂಟ್, ವರ್ಜರ್ ವಾಸ್ ಎ ಮ್ಯಾನ್ ಆನ್ ಹಿಸ್ ಓನ್. ವರ್ಜರ್ ಯಾರ ಮಾತನ್ನು ಕೇಳ್ತಿದ್ದಿದ್ದಿಲ್ಲ. ತನ್ನ ವಿಶ್ವಾಸ, ತನ್ನ ನಂಬಿಕೆ, ತನ್ನ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಧಕ್ಕೆ ಆದಾಗ ಯಾರ ಮಾತನ್ನು ಆತ ಕೇಳ್ತಿದ್ದಿದ್ದಿಲ್ಲ, ತನಗೆ ಅನಿಸಿದ್ದನ್ನು ಮಾಡ್ತಿದ್ದ. ಇದು 12th ಪಾಯಿಂಟ್. 13th ಪಾಯಿಂಟ್, ದ ವರ್ಜರ್ ಆಫ್ ಸೇಂಟ್ ಪೀಟರ್ಸ್ ಚರ್ಚ್ ಈಸ್ ಲೈಕ್ ದ ಪೋಪ್ ಆಫ್ ರೋಮ್ ವೇರ್ ದೇರ್ ಫಾರ್ ಲೈಫ್. ತನ್ನನ್ನ ತಾನು ಆ ಚರ್ಚಿನ ಪೂಜಾರಿಯಾಗಿ ಅಷ್ಟೇ ಕಾಣ್ಲಾರ್ದನೆ ಒಂದು ಒಳ್ಳೆ ಹುದ್ದೆದಾರಿಯಾಗಿ, ಅಂದ್ರೆ ಹೇಗೆ ರೋಮ್ ಅಂದ್ರೆ ಇಡೀ ಕ್ರಿಶ್ಚಿಯಾನಿಟಿ ಏನ್ ಸಮುದಾಯ ಇದೆ, ಕ್ರಿಶ್ಚಿಯನ್ ಸಮುದಾಯ ಇದೆ, ಅವ್ರಿಗೆ ಹೆಡ್ ಯಾರಂದ್ರೆ ಪೋಪ್ ಗುರು. ಸೊ ಆ ಪೋಪ್ ಗುರು ಹೇಗೆ ಕ್ರಿಶ್ಚಿಯನ್ಗೆ ಮುಖ್ಯನೋ ತನ್ನನ್ನು ತಾನು ಅದೇ ರೀತಿ ಬಿಂಬಿಸ್ತಿದ್ದ. ಅಂದ್ರೆ ತನ್ನ ಹುದ್ದೆಯನ್ನ ಕೀಳಾಗಿ ಕಾಣ್ತಾ ಇದ್ದಿದ್ದಿಲ್ಲ, ಬದಲಾಗಿ ಪೋಪ್ನ ಗುರುಗಳಗಾತೆ ತಾನು ಬಿಂಬಿಸ್ಕೊತಿದ್ದ. ಇದು 13th ಪಾಯಿಂಟ್. He take pride in his work and is a delight in his duties maintaining the church. ಸೊ ಚರ್ಚ್ನ ನೋಡ್ಕೊಳ್ಳೋದ್ರಲ್ಲಿರ್ಬೋದು, ಚರ್ಚ್ನ ಕರ್ತವ್ಯಗಳಲ್ಲಿರ್ಬೋದು, ತನ್ನನ್ನು ತಾನು ಯಾವಾಗ್ಲೂ ತೊಡಗಿಸ್ಕೊಂಡಿರ್ತಿದ್ದ. ಇದು 14th ಪಾಯಿಂಟ್. 15th ಪಾಯಿಂಟ್, ಪ್ರಿಮೈಸಸ್ ಓವರ್ ಸೀಯಿಂಗ್ ವೆಡ್ಡಿಂಗ್, ಫ್ಯೂನರಲ್ಸ್ ಅಂಡ್ ಅದರ್ ರಿಲಿಜಿಯನ್ಸ್ ಸೆರೆಮನಿ. ಸೊ ಆ ಚರ್ಚ್ ನಲ್ಲಿ ಆತ ಏನ್ ಕೆಲಸ ಮಾಡ್ತಿದ್ದ ಬರಿಬೇಕು. ಒಂದು, ಪ್ರಿಮೈಸಸ್ ಓವರ್ ಸೀಯಿಂಗ್ ಅಂದ್ರೆ ಚರ್ಚಿನ ವಾತಾವರಣವನ್ನ ನೋಡ್ಕೊಳ್ಳೋದು, ಅದರ ಅರ್ಥ ಅದನ್ನೆಲ್ಲ ಸ್ವಚ್ಛವಾಗಿ ಶುಭ್ರವಾಗಿ ಕೆಲಸವನ್ನ ಮಾಡೋದು. ವೆಡ್ಡಿಂಗ್, ಫ್ಯೂನರಲ್ಸ್ ಅಂಡ್ ಅದರ್ ರಿಲಿಜಿಯಸ್ ಸೆರೆಮನೀಸ್. ವೆಡ್ಡಿಂಗ್ ಅಂದ್ರೆ ಮದುವೆ, ಫ್ಯೂನರಲ್ಸ್ ಅಂದ್ರೆ ಈ ಮರಣ ಹೊಂದಿದಾಗ ಮಾಡ್ತಾರಲ್ಲ ಆ ಕಾರ್ಯಕ್ರಮಗಳು. ನೆಕ್ಸ್ಟ್ ರಿಲಿಜಿಯಸ್ ಸೆರೆಮನಿ, ಬೇರೆ ಬೇರೆ ಹೆಸರಿಡುವಂತ ಕಾರ್ಯಕ್ರಮ, ಬೇರೆ ಬೇರೆ ಚರ್ಚಿನ ಇತರೆ ಶುಭ ಕಾರ್ಯಕ್ರಮಗಳನ್ನ ತಾನು ನಡೆಸ್ತಾ ಇದ್ದ. ಹಿ ವಾಂಟೆಡ್ ಟು ಅರ್ನ್ ಎ ಗುಡ್ ರೆಪ್ಯುಟೇಷನ್. ಅವನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ತನಗೊಂದು ಒಳ್ಳೆಯ ಗೌರವ ಸಿಗ್ಬೇಕು ಸಮಾಜದಲ್ಲಿ ಅನ್ನೋದು. ಸೊ ಇದು ಆತನ ಬಯಕೆ. 15th ಪಾಯಿಂಟ್. 16th, ದ ವರ್ಜರ್ ವಾಸ್ ಮೇಜಿಂಗ್ ಮಚ್ ಆಫ್ ಫಂಡ್ ಆಫ್ ಹಿಸ್ ಗೌನ್. ಸೊ ಈ 15 ಪಾಯಿಂಟ್ಸ್ ಆತನ ಬಿಹೇವಿಯರ್, ಕ್ಯಾರೆಕ್ಟರ್, ಕ್ವಾಲಿಟೀಸ್, ಆತನ ಮನಸ್ಥಿತಿ, ಆತನ ದೈಹಿಕ ಸ್ಥಿತಿ, ಆತನ ಗುಣಗಳ ಬಗ್ಗೆ ಹೇಳುತ್ತೆ. ಇಲ್ಲಿ ಮುಂದೆ ಏನಿದೆ, ಆತ ಗೌನ್, ಆತ ತಾನು ತೊಡಕೊಳ್ತಂತ ಉಡುಗೆ ಏನಿದೆ, ಸೊ ಅದ್ರ ಮೇಲೆ ಬರುತ್ತೆ. ಸೊ ಇದ್ರ ಮೇಲೆ ಕೂಡ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮ್ಗೆ. ದ ವರ್ಜರ್ ವಾಸ್ ವೆರಿ ಮಚ್ ಫಂಡ್ ಆಫ್ ಹಿಸ್ ಗೌನ್ ಆಸ್ ಹಿ ಕನ್ಸಿಡರ್ಡ್ ದೆಮ್ ಡಿಗ್ನಿಫೈಡ್ ಸಿಂಬಲ್ ಆಫ್ ಹಿಸ್ ಆಫೀಸ್. ವರ್ಜರ್ ಏನಿದಾನೆ, ತಾನು ಹಾಕೊಳ್ತಿದ್ದಂತಹ ಗೌನ್ ಏನಿದೆ, ತಾನು ಹಾಕೊಳ್ತಿದ್ದಂತಹ ಡ್ರೆಸ್ ಏನಿದೆ, ಅದನ್ನ ಡಿಗ್ನಿಫೈಡ್, ತನಗೆ ಗೌರವವಾಗಿ ಅದನ್ನ ತೊಡ್ತಾ ಇದ್ದ, ಒಳ್ಳೆಯ ಒಂದು ಅದಕ್ಕೆ ಗೌರವವನ್ನ ಕೊಡ್ತಾ ಇದ್ದ. ಹಿ ಓರ್ ಗೌನ್, ಹಿ ಟೇಕ್ ಕೇರ್ ಆಫ್ ಇಟ್ ಅಂಡ್ ಹಿ ಕ್ಲೀನ್ಸ್ ಇಟ್ ನೀಟ್ಲಿ ಅಂಡ್ ಹಿ ಆಲ್ವೇಸ್ ಐರನ್ ಇಟ್. ಅದನ್ನ ಸರಿಯಾಗಿ ಶುಭ್ರವಾಗಿ ಇಟ್ಕೋತಿದ್ದ, ಸ್ವಚ್ಛವಾಗಿ ಅದನ್ನ ಒಗಿತಿದ್ದ, ಅದನ್ನ ಐರನ್ ಮಾಡ್ತಿದ್ದ, ಶುಭ್ರವಾಗಿ ಇಟ್ಕೋತಿದ್ದ. ನೆಕ್ಸ್ಟ್, ಥ್ರೋ ಅವೇ ಹಿಸ್ ಓಲ್ಡ್ ಗೌನ್ಸ್ ರಾದರ್ ಹಿ ಕೆಪ್ಟ್ ದೆಮ್ ಇನ್ ದ ಬಾಟಮ್ ಡ್ರಾಯರ್ ಆಫ್ ಹಿಸ್ ವಾರ್ಡ್ರೋಬ್. ಸೊ ಅವುಗಳ ಹಳೇದಾದ ನಂತರ ಅವುಗಳನ್ನ ಬೀಸಾಡ್ಲಾರ್ದನೆ ಅವುಗಳನ್ನ ನೀಟಾಗಿ ಮಡಚಿ ತನ್ನ ವಾರ್ಡ್ ಬೋರ್ಡ್ ಏನಿದೆ ಅದರಲ್ಲಿ ಕೆಳಗಿನ ಇದರಲ್ಲಿ ಮಡಚಿ ಗೌನನ್ನ ಇಡ್ತಿದ್ದ. ಹಿ ಯೂಸ್ಡ್ ಟು ವ್ರ್ಯಾಪ್ ಇನ್ ಎ ಬ್ರೌನ್ ಪೇಪರ್. ಸೊ ಅವುಗಳನ್ನ ಬ್ರೌನ್ ಕಲರ್ ನ ಪೇಪರ್ ನಲ್ಲಿ ಸುತ್ತಿ ಇಡ್ತಾ ಇದ್ದ. ಹಿ ಹ್ಯಾಡ್ ಎ ಸಕ್ಸೆಷನ್ ಆಫ್ ಸಚ್ ಓಲ್ಡ್ ಗೌನ್ಸ್ ಇನ್ ಎ ಕಂಪ್ಲೀಟ್ ಸೀರೀಸ್. ಅವುಗಳನ್ನ ಒಂದ್ ರೀತಿ ಸೀರೀಸ್ ನಲ್ಲಿ ಹೊಂದಿಸಿಟ್ಟಿದ್ದ. ತಾನು ತೊಡಗಿದಂತ ಒಂದನೇ ಉಡುಗೆಯಿಂದ ಈ 12 ವರ್ಷದಲ್ಲಿ ತಾನು ತೊಟ್ಟಂತ ಎಲ್ಲ ಉಡುಗೆಗಳನ್ನ ಹಳೇದಾದ ನಂತರ ಅವುಗಳನ್ನ ಸೀರೀಸ್ ಆಗಿ ಹೊಂದಿಸಿಟ್ಟಿದ್ದ. ಸೊ ಇದಿಷ್ಟು ಗೌನ್ಗಳ ಬಗ್ಗೆ ನೀವು ಪಾಯಿಂಟ್ ಬರೀಬೇಕಾಗುತ್ತೆ. 15 ಪಾಯಿಂಟ್ ಫಸ್ಟ್ ಏನ್ ಬಂತು, ಇವು 15 ಪಾಯಿಂಟ್ ಆತನ ಕ್ಯಾರೆಕ್ಟರ್ಸ್. ಲಾಸ್ಟ್ 5 ಪಾಯಿಂಟ್ಸ್ ಏನ್ ಬಂತಂದ್ರೆ ಆತನ ಆತ್ಮವಿಶ್ವಾಸ, ಆತನ ಗೌರವ, ಆತನಿಗಿರುವಂತಹ ಕೆಲಸದ ಮೇಲಿನ ಶ್ರದ್ಧೆಯನ್ನ ಗೌಣ ರೂಪದಲ್ಲಿ ಲೇಖಕರು ತೋರಿಸಿದ್ದಾರೆ. ಆತ ತೊಡಗ್ತಿದ್ದಂತ ಉಡುಪೇನಿದೆ, ಸೊ ಅದರ ಮೇಲೆ ಆತನಿಗಿದ್ದಂತ ಅಭಿಪ್ರಾಯಗಳನ್ನ ಇಲ್ಲಿ ತೋರಿಸಿದ್ದಾರೆ ಲೇಖಕರು. ಇದ್ರ ಮೂಲಕ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ವೈಕರ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರು ನಿಮ್ದು 3rd ಪಾಯಿಂಟ್. 3 ಕ್ಯಾರೆಕ್ಟರ್ನ 3rd ಪಾಯಿಂಟ್ ನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ವರ್ಜರ್ ಬಗ್ಗೆ ಮಿನಿಮಮ್ 20 ಪಾಯಿಂಟ್ ಕಂಪಲ್ಸರಿ ಬರಿಬೇಕು. ಇನ್ನು ವೈಕರ್ ಅಂದ್ರೆ ಯಾರು? ಧರ್ಮದರ್ಶಿ. ಸೊ ಈಗ ಹೇಗೆ ಹಿಂದೂ ದೇವಾಲಯಗಳಿಗೆ ದೇವರನ್ನ ಪೂಜಿಸೋದಕ್ಕೆ ಪೂಜಾರಿ ಇರ್ತಾನೆ, ಎಲ್ಲ ಅದರಲ್ಲಿರುವಂತ ಆಸ್ತಿ ಕಾಗದ ಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ, ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ ಧರ್ಮದರ್ಶಿ, ಧರ್ಮಾಧಿಕಾರಿ ಅಂತ ಇರ್ತಾರೆ. ಸೊ ವೈಕರ್ ಅಂದ್ರೆ ಚರ್ಚಿನ ಧರ್ಮದರ್ಶಿ, ಧರ್ಮಾಧಿಕಾರಿ. ವರ್ಜರ್ ಅಂದ್ರೆ ಚರ್ಚಿನ ಪೂಜಾರಿ. ಸೊ ವೈಕರ್ ಬಗ್ಗೆ, ದ ವೈಕರ್ ಇಸ್ ಅ ಪ್ರೀಸ್ಟ್ ಅಂಡ್ ಹೈ ಪೊಸಿಷನ್ ಹೋಲ್ಡರ್ ಇನ್ ದ ಚರ್ಚ್. ಸೊ ಚರ್ಚ್ ನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂತಹ, ಪವಿತ್ರವಾದ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವೈಕರ್. ವೈಕರ್ ಅಂದ್ರೆ ಬೇರೆ ಯಾರು ಅಲ್ಲ, ಧರ್ಮದರ್ಶಿ ಅಥವಾ ಧರ್ಮಾಧಿಕಾರಿ.
ದ ನ್ಯೂ ವೈಕರ್ ಕೇಮ್ ಫ್ರಮ್ ಈಸ್ಟ್ ಅಂಡ್ ನಾಟ್ ಫ್ಲೋವರ್ಡ್ ಬೈ ಅಲ್ಬರ್ಟ್, ನಾಟ್ ಫೇವರ್ಡ್ ಬೈ ಅಲ್ಬರ್ಟ್. ವೈಕರ್ ಏನಿದ್ದಾನೆ ಇವನು ಈಸ್ಟ್ ಎಂಡ್ ಅನ್ನೋ ಪ್ರದೇಶದಿಂದ ಬಂದವನು. ಇದು 2 marks ಗೆ ಇರ್ತಾರೆ, ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ವೇರ್ ವೈಕರ್ ಕೇಮ್ ಫ್ರಮ್, ವೈಕರ್ ಇಸ್ ಕೇಮ್ ಫ್ರಮ್ ಈಸ್ಟ್ ಎಂಡ್. ಸೊ ಅವನಿಗೆ ವರ್ಜರ್ಗೆ ವರ್ಜರ್ ಅಂದ್ರೆ ಅಲ್ಬರ್ಟ್ಗೆ ಇವನನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ, ಸೊ ಫೇವರೇಟ್ ಇರೋದಿಲ್ಲ, ನಾಟ್ ಫೇವರ್ಡ್. ವೈಕರ್ ಈಸ್ ವ್ಯೂಡ್ ಆಸ್ ಇಂಟರ್ಫೈರಿಂಗ್ ಅಂಡ್ ವಾಂಟಿಂಗ್ ಕಂಟ್ರೋಲ್ ಓವರ್ ಎವ್ರಿಥಿಂಗ್. ಎಲ್ಲದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು, ಎಲ್ಲವೂ ತಾ ಹೇಳದಂತೆ ನಡಿಬೇಕು ಅನ್ನೋ ಒಂದು ದುರುದ್ದೇಶವನ್ನ ಹೊಂದಿರುವಂತ ವ್ಯಕ್ತಿ. ದುರುದ್ದೇಶ ಅನ್ನೋದಕ್ಕಿಂತ ಧರ್ಮಾಧಿಕಾರಿ ಅಂದ್ಮೇಲೆ ಸಮಾಜದಲ್ಲಿರುವಂತಹ ಆತನ ದೇವಸ್ಥಾನ ಅಥವಾ ಆತನ ಚರ್ಚ್ ಇರ್ಬೋದು, ಅದಕ್ಕೆ ಗೌರವಕ್ಕೆ ಧಕ್ಕೆ ಬರುತ್ತೈತಿ ಅಂದಾಗ ಅವನು ಆಕ್ಷನ್ ತಗೋತಾನೆ. ಆ ರೀತಿ ವ್ಯಕ್ತಿ ಎಲ್ಲ ಆಡಳಿತನ ತನ್ನ ಅಂಡರ್ನಲ್ಲೇ ನಡಿಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದಿರುವಂತ ವ್ಯಕ್ತಿ. ಆಲ್ಬರ್ಟ್ ರಿಗ್ರೆಟ್ಸ್ ಹೀಸ್ ಪ್ರೆಡೆಸರ್ ಡ್ಯೂ ಟು ದ ನ್ಯೂ ವೈಕರ್ ರೂಲಿಂಗ್ ನೇಚರ್. ಸೊ ಹೊಸದಾಗಿ ಬಂದಿರುವಂತಹ ಈ ವೈಕರ್ ಮಾಡುವಂತ ನ್ಯೂ ರೂಲ್ಗಳಿಂದ ಬೇಸತ್ ಹೋಗಿರುತ್ತಾನೆ ವರ್ಜರ್. ದ ವರ್ಜರ್ ಡಿಡ್ ನಾಟ್ ಹ್ಯಾವ್ ಗುಡ್ ಇಂಪ್ರೆಷನ್ ಅಬೌಟ್ ದಿ ನ್ಯೂ ವೈಕರ್. ಹೊಸದಾಗಿ ಬಂದಿರುವಂತಹ ನ್ಯೂ ವೈಕರ್ ಮೇಲೆ ಒಂದು ಒಳ್ಳೆ ಭಾವನೆಯನ್ನು ಹೊಂದಿರುವುದಿಲ್ಲ. 2 marks ಗೆ ಇದನ್ನು ಕೂಡ ಕೇಳ್ತಾರೆ. ವರ್ಜರ್ಗೆ ವೈಕರ್ ಮೇಲೆ ಯಾವ ರೀತಿ ಭಾವನೆ ಇತ್ತು? ನಾಟ್ ಗುಡ್ ಇಂಪ್ರೆಷನ್. He considered the man fussy and wanting to have his finger in every pie. ಪ್ರತಿಯೊಂದು ಕೆಲಸದಲ್ಲೂ ತನ್ನ ಕೈಯನ್ನ ಅಡಚಣೆಯನ್ನ ಹಾಕುವಂತ ವ್ಯಕ್ತಿ ಅಂತ ವರ್ಜರ್ ಅನ್ಕೊಂಡಿರ್ತಾನೆ ಇವನ್ ಮೇಲೆ. He thought that the new vicar wanted to control everything according to his own way. ವರ್ಜರ್ ಏನ್ ತಿಳ್ಕೊಂಡಿರ್ತಾನೆ, ಈ ಹೊರಸ್ತಾಗಿ ಬಂದಂತ ವೈಕರ್ ಏನಿದಾನೆ ಇವನು ಎಲ್ಲವನ್ನ ಕಂಟ್ರೋಲ್ ತನ್ನ ಕೈಯಲ್ಲೇ ತಗೋಬೇಕಂತ ನಿರ್ಧಾರ ಮಾಡಿದಂತ ಇವನು ಭಾವನೆ, ಅದು ವರ್ಜರ್ ಭಾವನೆ. ದ ವರ್ಜರ್ ರಿಗ್ರೆಟೆಡ್ ಹಿಸ್ ಪ್ರೆಸೆಡರ್ ಬಿಕಾಸ್ ದ ನ್ಯೂ ವೈಕರ್ ಆಲ್ವೇಸ್ ವಾಂಟೆಡ್ ಟು ರೂಲ್ ಎವ್ರಿ ಆಕ್ಟಿವಿಟಿ ಆಫ್ ದ ಚರ್ಚ್. ಪ್ರತಿಯೊಂದು ಚಟುವಟಿಕೆ ಏನ್ ನಡೆಯುತ್ತೆ ಚರ್ಚ್ ನಲ್ಲಿ ಅದರ ಮೇಲೆ ತನ್ನ ರೂಲ್ಸ್ ಗಳನ್ನ ಹೇರಿ ಇವನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇನ್ನು ನೆಕ್ಸ್ಟ್ ಚರ್ಚ್ ವಾರ್ಡನ್ ಕ್ಯಾರೆಕ್ಟರ್. 2 ಪಾಯಿಂಟ್ ಬರುತ್ತೆ, ಮತ್ತೆ ಅವ್ರು ಎಲ್ಲಿದ್ರು ಹೇಗಿದ್ರು ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ದ ಚರ್ಚ್ ವಾರ್ಡನ್ಸ್ ಹ್ಯಾಡ್ ಬೀನ್ ದೇರ್ ಫಾರ್ 16 years. ಸೊ ಹೇಗೆ ವರ್ಜರ್ 16 ವರ್ಷ ಚರ್ಚ್ ನಲ್ಲಿ ಸೇವೆ ಮಾಡಿದಾನೆ, ಹಾಗೆ ದ ವಾರ್ಡನ್ಸ್, ಈ ಇಬ್ರು ವಾರ್ಡನ್ಸ್ ಏನಿದ್ದಾರೆ ಚರ್ಚ್ ಇದ್ದು ಅವರು ಕೂಡ 16 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಇವ್ರನ್ನೇನ್ ಅನ್ಕೋತೀರಿ? ವಾರ್ಡನ್ಸ್ ಅಂದ್ರೆ ಅರ್ಚಕರ್ ಅಂತ ಅನ್ಕೋರಿ. ಪೂಜಾರಿ ಬೇರೆ, ಪೂಜಾರಿಗೆ ಸಹಾಯ ಮಾಡೋದಕ್ಕೆ ಇರ್ತಾರೆ ಅರ್ಚಕರ್ ಅಂತ. ಸೊ ಪೂಜಾರಿ ಕೇದಿಲ್ಲ ಸಾಮಾನ್ಯ ವ್ಯವಸ್ಥೆ ಮಾಡಿಕೊಡುವಂತ ವ್ಯಕ್ತಿಗಳಿಗೆ ನಾವು ಅರ್ಚಕರ್ ಅಂತ ಕರಿತೀವಿ. ಸೊ ಆ ಕೆಲಸವನ್ನ ವಾರ್ಡನ್ಸ್ ಚರ್ಚ್ ನಲ್ಲಿ ಮಾಡ್ತಾರೆ. ಅಂದ್ರೆ ವರ್ಜರ್ಗೆ ಸಹಾಯ ಮಾಡುವಂತ ಕೆಲಸ ಮಾಡೋರಿಗೆ ವಾರ್ಡನ್ಸ್ ಗಳಂತ ಕರಿತೀವಿ. ಸೊ ವರ್ಜರ್ ಅಂದ್ರೆ ಪೂಜಾರಿ, ವೈಕರ್ ಅಂದ್ರೆ ಧರ್ಮದರ್ಶಿ, ವಾರ್ಡನ್ಸ್ ಅಂದ್ರೆ ಅರ್ಚಕರು ಅಂತ ಅನ್ಕೊಳ್ಳಿ, ನೆನ್ಪುಳಿಯುತ್ತೆ. ದೇರ್ ಆರ್ ಓಲ್ಡ್ ಎಲಿಮೆಂಟ್ಸ್ ಆಫ್ ದ ಚರ್ಚ್ ಅಪಿಯರಿಂಗ್ ಟ್ರಬಲ್ಡ್ ಇನ್ ದ ಸ್ಟೋರಿ. ಸೊ ಈ ಕಥೆಯ ಮುಖ್ಯ ಪಾತ್ರಧಾರಿಗಳು ಇವರು ಕೂಡ ಆಗ್ತಾರೆ, ಯಾಕಂದ್ರೆ ಇವರು ಕೂಡ ವರ್ಜರ್ ಜೊತೆಗೇನೆ ಕೆಲಸ ಮಾಡ್ತಾ ಬಂದಿರ್ತಾರೆ. ಇನ್ನು ಸಿಟ್ಟಿಂಗ್ ಇನ್ ದ ವೆಸ್ಟ್ರಿ, ದೇ ಸೀಮ್ ಟು ಹ್ಯಾವ್ ಎ ಪ್ರಾಬ್ಲಮ್ ವಿತ್ ದ ವರ್ಜರ್. ಸೊ ವರ್ಜರ್ ಜೊತೆ ಅವ್ರು ಕುಂತಿದ್ದ ನೋಡಿ ವರ್ಜರ್ ಇವರು ಕುಂತಿರುವಂತ ಹಾವಭಾವ ನೋಡಿ ಏನೋ ತೊಂದರೆ ಆಗಿದೆ ಅಂತ ಕಂಡುಹಿಡಿತಾನೆ. ಇನ್ನು ನೆಕ್ಸ್ಟ್ ಪಾಯಿಂಟ್, 3 ಟಾಪಿಕ್ಸ್ ಕಂಪ್ಲೀಟ್ ಆದಂತೆ ಈಗ. ಸೊ 4th ಪಾಯಿಂಟ್ ಏನಂದ್ರೆ ವೆಸ್ಟ್ರಿ ಪ್ರಾಬ್ಲಮ್. ಸೊ ವೆಸ್ಟ್ರಿ ಅಂದ್ರೆ ಚರ್ಚ್ ನಲ್ಲಿರುವಂತ ಒಂದು ಸ್ಥಳ. ಆ ಸ್ಥಳದ ಏನಂದ್ರೆ ಆ ಸ್ಥಳದಲ್ಲಿ ಏನು ಹಳೆ ಸಾಮಾನುಗಳನ್ನ ಇಟ್ಟಿರ್ತಾರೆ. ಸೊ ಇಲ್ಲಿ ವರ್ಜರ್, ವೈಕರ್, ವಾರ್ಡನ್ಸ್ ಕುಂತು ಚರ್ಚೆ ನಡೆಸಿ ಸಭೆ ನಡೆಸ್ತಾರೆ. ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವರ್ಜರ್ಗೆ ಸಮಸ್ಯೆ ಬರೋದು ಇಲ್ಲಿಂದ. ಸೊ ಸೀನ್ ನ ಡಿಸ್ಕ್ರಿಪ್ಷನ್ ಮಾಡ್ಬೇಕಾಗುತ್ತೆ, ನೀವು ಡಿಸ್ಕ್ರೈಬ್ ಮಾಡ್ಬೇಕಾಗುತ್ತೆ ಸೀನ್ ನ. ಸೊ ಫಸ್ಟ್, ವೆಸ್ಟ್ರಿ ಈಸ್ ಎ ರೂಮ್ ಅಟ್ಯಾಚ್ಡ್ ಟು ಚರ್ಚ್ ಆರ್ ಚಾಪೆಲ್ ಫಾರ್ ಕೀಪಿಂಗ್ ವೆಸ್ಟ್ಮೆಂಟ್ಸ್, ವೆಸಲ್ಸ್ ಅಂಡ್ ರೆಕಾರ್ಡ್ಸ್ ಅಟ್ಯಾಚ್ಡ್ ಟು ದ ಚರ್ಚ್. ಸೊ ವೆಸ್ಟ್ರಿ ಅನ್ನೋದೇನು ಒಂದು ರೂಮ್, ಎದಕ್ಕೆ ಅಟ್ಯಾಚ್ ಆಗಿರುತ್ತೆ? ಚರ್ಚ್ಗೆ ಅಟ್ಯಾಚ್ ಆಗಿರುವಂತ ಒಂದು ರೂಮ್. ಇದರಲ್ಲಿ ವೆಸ್ಟ್ಮೆಂಟ್ಸ್, ವೆಸಲ್ಸ್, ರೆಕಾರ್ಡ್ಸ್, ಚರ್ಚ್ಗೆ ಸಂಬಂಧಪಟ್ಟಂತ ಹಳೆಯ ಪುರಾವೆಗಳನ್ನ, ಪುರಾತನ ವಸ್ತುಗಳನ್ನ ಮತ್ತು ವೇಸ್ಟ್ ಗಳನ್ನ ಇಟ್ಟಿರ್ತಾರೆ. ಇದು ಚರ್ಚ್ಗೆ ಹತ್ತಿದಂತ ಪ್ರದೇಶ, ಅಂದ್ರೆ ಚರ್ಚ್ಗೆ ಹಚ್ಚಿನೇ ಕಟ್ಟಿರ್ತಾರೆ ರೂಮ್ ನ. ವರ್ಜರ್ ವಂಡರ್ಸ್ ವರ್ಜರ್ ಥಿಂಕ್ ದಟ್ ದ ವೈಕರ್ ಹ್ಯಾಡ್ ಬೀನ್ ನ್ಯಾಗಿಂಗ್ ದೆಮ್ ಅಂಡ್ ಮೈಟ್ ಹ್ಯಾವ್ ಜೊಲೈಡ್ ದೆಮ್ ಇಂಟು ಡೂಯಿಂಗ್ ಸಮಥಿಂಗ್ ದೇ ಡಿಡ್ ನಾಟ್ ಲೈಕ್. ವರ್ಜರು ವಾರ್ಡನ್ಸ್ ನ ಯಾವಾಗ ನೋಡ್ತಾನೆ ವೆಸ್ಟ್ರಿಯಲ್ಲಿ, ಅವಾಗ ಅವನಿಗೆ ಏನ್ ಕಲ್ಪನೆ ಬರುತ್ತೆ ಅಂದ್ರೆ ವರ್ಜರ್ ಏನೋ ಒತ್ತಡ ಹೇರ್ತಾ ಇದ್ದಾನೆ ವಾರ್ಡನ್ಸ್ ಮೇಲೆ, ಅವ್ರಿಗೆ ಇಷ್ಟ ಇಲ್ದಿರುವಂತ ಕೆಲಸವನ್ನ ಮಾಡಿಸಿದ್ದಾನೆ ಅವರಿಂದ, ಆದ್ರಿಂದ ಅವರು ಬೇಸೋತಿದ್ದಾರೆ ಅಂತ ಜಡ್ಜ್ ಮಾಡ್ತಾನೆ. ವರ್ಜರ್ ವಂಡರ್ಸ್ ವಾಟ್ ದ ಮ್ಯಾಟರ್ ಈಸ್ ನೋಟಿಸಿಂಗ್ ದ ಚರ್ಚ್ ವಾರ್ಡನ್ಸ್ ಟ್ರಬಲ್ಡ್.
ಸೊ ಚರ್ಚ್ ವಾರ್ಡನ್ಗಳನ್ನ ನೋಡಿದಾಗ ಅವ್ರನ್ನ ಟ್ರಬಲ್ ನಲ್ಲಿರೋ ರೀತಿ ಕಾಣ್ತಾರೆ. ಅದನ್ನ ನೋಡಿ ವಂಡರ್ ಆಗುತ್ತೆ ವರ್ಜರ್ಗೆ, ಆಶ್ಚರ್ಯ ಆಗುತ್ತೆ ಏನಾಗಿರ್ಬೋದು ಅಂತ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಂತಾನೆ. He realized that something was bothering the wardens and the two church wardens looked troubled. ಅವನಿಗೆ ನೋಡುತ್ತಲೇನೆ ಗೊತ್ತಾಗುತ್ತೆ, ರಿಯಲೈಸ್ ಮಾಡ್ತಾನೆ ಚರ್ಚ್ ವಾರ್ಡನ್ಸ್ ಗಳಿಗೆ ಏನೋ ತೊಂದರೆ ಆಗಿದೆ, ಇವ್ರಿಗೆ ಏನೋ ಸಮಸ್ಯೆ ಬಂದಿದೆ ಅಂತ. Fourth point, the verger think that the vicar had been nagging them and might have jollied them into doing something they did not like. ಸೊ ಅವ್ರಿಗೆ ಇಷ್ಟವಿಲ್ದಿರುವಂತ ವಾರ್ಡನ್ಸ್ ಗಳಿಗೆ ಇಷ್ಟವಿರುವಂತ ಒಂದು ಯಾವುದೋ ಕಾರ್ಯವನ್ನ ಕೆಲಸವನ್ನ ಅಥವಾ ಅವ್ರಿಗೆ ಇಷ್ಟ ಇಲ್ದಿರುವಂತ ಮಾತನ್ನ ಏನೋ ಅಂದಿದ್ದಾನೆ, ಆದ್ರಿಂದ ಅವರು ಬೇಸತ್ತಿದ್ದಾರೆ ಅಂತ ಊಹೆ ಮಾಡ್ತಾನೆ. The vicar announced a verger that has accumulated the duties of the effect to the satisfaction of everybody concerned. ವೈಕರ್ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಮಾತಾಡಕ್ ಪ್ರಾರಂಭ ಮಾಡ್ತಾನೆ. ವರ್ಜರ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈ ಪೂಜಾರಿ, ಈ ಆಲ್ಬರ್ಟ್, ಇವನು ಚರ್ಚ್ಗೆ ಸಂಬಂಧಪಟ್ಟಂತ ಎಲ್ಲ ಡ್ಯೂಟಿಗಳನ್ನ ನಿಯತ್ತಾಗಿ ನ್ಯಾಯಬದ್ಧವಾಗಿ ಮಾಡಿದ್ದಾನೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ. ದ ವೈಕರ್ ಡಿಸ್ಕವರಿಂಗ್ ದಟ್ ಆಲ್ಬರ್ಟ್ ಎಡ್ವರ್ಡ್ ಹೂ ಸರ್ವ್ಡ್ ಆಸ್ ಎ ವರ್ಜರ್ ಇನ್ ಚರ್ಚ್ ಕುಡ್ ಐದರ್ ರೀಡ್ ನಾರ್ ರೈಟ್ ದಟ್ ಹಿ ಈಸ್ ಎನ್ ಇಲ್ಲಿಟ್ರೇಟ್. ಆದ್ರೆ ವೈಕರ್ ಏನ್ ಹೇಳ್ತಾನೆ ತನ್ನ ಮಾತಿನಲ್ಲಿ, ಡಿಸಿಷನ್ ನಲ್ಲಿ, ಈ ವರ್ಜರ್ ಓದಲಿಕ್ಕೆ ಬರೆಯಲಿಕ್ಕೆ ಬರಲಾರದಂತ ಒಬ್ಬ ಇಲ್ಲಿಟ್ರೇಟ್, ಅನಕ್ಷರಸ್ಥ ವ್ಯಕ್ತಿ ಆಗಿರೋದು ನನ್ಗೆ ಇವಾಗ ಗೊತ್ತಾಗಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ. ಮೊದಲಿಗೆ ಹೊಗಳ್ತಾನೆ, ವರ್ಜರ್ ನ್ಯಾಯಸಮ್ಮತವಾಗಿ ನಿಯತ್ತಿನಿಂದ ಚರ್ಚ್ಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳನ್ನ ಡ್ಯೂಟಿಗಳನ್ನ ಮಾಡಿದ್ದಾನೆ. ಆದ್ರೆ ಈ ಚರ್ಚಿನಲ್ಲಿರುವಂತ ಈ ವರ್ಜರ್ ಪೂಜಾರಿಗೆ ಅನಕ್ಷರಸ್ಥನಿದ್ದಾನೆ, ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇಲ್ಲ, ಸೊ ಇವನು ಅನಕ್ಷರಸ್ಥನಿದ್ದಾನೆ. ಈ ಎರಡು ಅನೌನ್ಸ್ಮೆಂಟ್ ನ ಮಾಡ್ತಾನೆ ಫಸ್ಟ್ ಗೆ. ಇನ್ನು ನೆಕ್ಸ್ಟ್ ಥರ್ಡ್ ಅವ್ ಹೇಳೋದು ಅನೌನ್ಸ್ಮೆಂಟ್ ಬಗ್ಗೆ ಬರಿತಾ ಇದೀವಿ. ಸೊ ವೆಸ್ಟ್ರಿ ಬಗ್ಗೆ ನೀವು ಬರೆಯುವಾಗ 4 ಪಾಯಿಂಟ್ ಬರಿಬೇಕಾಗುತ್ತೆ. ಮೊದಲು ವೆಸ್ಟ್ರಿ ಅಂದ್ರೆ ಎಂತ ಪ್ಲೇಸ್, ಇದು 2 ಮಾರ್ಕ್ಸ್ ಕೂಡ ಬರುತ್ತೆ. ವೆಸ್ಟ್ರಿಯಲ್ಲಿರುವಂತ ವಾರ್ಡನ್ಸ್ ನ ನೋಡಿದಾಗ ವರ್ಜರ್ ಏನ್ ಮನಸ್ಸಿನಲ್ಲಿ ಊಹೆ ಮಾಡ್ತಾನೆ, 3 ಪಾಯಿಂಟ್ ಇದನ್ನ ಬರಿಬೇಕಾಗುತ್ತೆ. ಇವ್ 4 ಪಾಯಿಂಟ್ ಬರೆದ ನಂತರ ವೈಕರ್ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ, ತನ್ನ ಮಾತುಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮಾತಿನಲ್ಲಿ ವಾರ್ಡನ್ಸ್ ಬಗ್ಗೆ ಏನೂ ಇರೋದಿಲ್ಲ, ಎಲ್ಲವೂ ವರ್ಜರ್ ಬಗ್ಗೆನೇ ಇರುತ್ತೆ. ಸೊ ಅವನನ್ನ ಫಸ್ಟ್ ಗೆ ಹೊಗಳುತ್ತಾನೆ, ಇವನ್ನೆಲ್ಲ ಡ್ಯೂಟಿಗಳನ್ನ ನಿಯತ್ತಾಗಿ ಮಾಡ್ತಾ ಅಂತ ಹೊಗಳಿ, ನೆಕ್ಸ್ಟ್ ನಲ್ಲಿ ಏನ್ ಮಾಡ್ತಾನೆ, ಇವನು ಮಾಡಿರುವಂತ ತಪ್ಪುಗಳನ್ನ ಅಥವಾ ಇವನಿಗಿರುವಂತ ನ್ಯೂನ್ಯತೆಯನ್ನ, ಒಂದು ತಪ್ಪನ್ನ ಕಂಡುಹಿಡಿತಾನೆ. ಅದೇನಂದ್ರೆ ಇವನು ಅನಕ್ಷರಸ್ಥ, ಓದಲಿಕ್ಕೆ ಬರೆಯಲಿಕ್ಕೆ ಬರಲಾರದಂತ ವ್ಯಕ್ತಿ. ವೈಕರ್ ಅನೌನ್ಸಸ್ ದಟ್ ಆಲ್ಬರ್ಟ್ ಕೆನಾಟ್ ಬಿ ಅಲೌಡ್ ಟು ಕಂಟಿನ್ಯೂ ಹಿಸ್ ಜಾಬ್ ಡ್ಯೂ ಟು ಹಿಸ್ ಇಲ್ಲಿಟ್ರಸಿ. ಅವನಿಗಿರುವಂತ ಅನಕ್ಷರತೆಯ ಕಾರಣದಿಂದಾಗಿ ಆತ ಈ ವರ್ಜರ್ ಹುದ್ದೆಗೆ ಲಾಯಕ್ಕಾಗಿಲ್ಲ, ಅವನು ಈ ಹುದ್ದೆಯನ್ನ ನಡೆಸೋದಕ್ಕೆ ಯೋಗ್ಯನಾಗಿಲ್ಲ, ಆದ್ದರಿಂದ ಈ ಮುಂದೆ ಆತ ಈ ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ. ಈ 3 ಪಾಯಿಂಟ್ ಏನು ಅನೌನ್ಸ್ಮೆಂಟ್. ವರ್ಜರ್ ಮೊದಲು ಏನ್ ಅನೌನ್ಸ್ ಮಾಡ್ತಾನೆ, ವೈಕರ್ ಏನ ಮೊದಲು ಅನೌನ್ಸ್ಮೆಂಟ್ ಮಾಡ್ತಾನೆ, ವರ್ಜರ್ ತನ್ನ ಎಲ್ಲ ಕೆಲಸಗಳನ್ನ ನಿಯತ್ತಾಗಿ ನ್ಯಾಯಸಮ್ಮತವಾಗಿ ಮಾಡಿದ್ದಾನೆ, ಆದ್ರೆ ಇವನಿಗೆ ಓದಲಿಕ್ಕೆ ಬರೆಯಲಿಕ್ಕೆ ಬರಲಾರದಂತ ಅನಕ್ಷರಸ್ಥ ವ್ಯಕ್ತಿಯಾಗಿದ್ದಾನೆ, ಆದ್ದರಿಂದ ಅವನು ಈ ವರ್ಜರ್ ಹುದ್ದೆಯಿಂದ ನಡೆಸೋದಕ್ಕೆ, ಈ ವರ್ಜರ್ ಹುದ್ದೆಯನ್ನ ನಡೆಸೋದಕ್ಕೆ ಲಾಯಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆಲ್ಬರ್ಟ್ ಈಸ್ ಗಿವನ್ 3 months ಟು ಲರ್ನ್ ಟು ರೀಡ್ ಅಂಡ್ ರೈಟ್ ಟು ಆರ್ ಲೀವ್ ಹಿಸ್ ಆಫೀಸ್. ಇವನಿಗೊಂದು ಚಾಲೆಂಜ್ ಬರುತ್ತೆ ಈಗ ವರ್ಜರ್ಗೆ, 3 ತಿಂಗಳಲ್ಲಿ ಓದೋದನ್ನ ಬರೆಯೋದನ್ನ ಕಲಿಬೇಕು, ಇಲ್ಲಂದ್ರೆ ಚರ್ಚಿನ ಕೆಲಸದಿಂದ ರಾಜೀನಾಮೆ ಕೊಡಬೇಕು, ಬಿಟ್ಟು ಹೋಗ್ಬೇಕು ತನ್ನ ಕೆಲಸವನ್ನ. ಆಲ್ಬರ್ಟ್ ರಿಯಾಕ್ಟ್ಸ್ ವಿತ್ ಕಾನ್ಫಿಡೆನ್ಸ್, ಸ್ಟೇಟಿಂಗ್ ಹಿಸ್ ಇನ್ಎಬಿಲಿಟಿ ಟು ಲರ್ನ್ ಅಟ್ ದಿಸ್ ಏಜ್ ಅಂಡ್ ಆಫರಿಂಗ್ ರೆಸಿಗ್ನೇಷನ್ ಅಪಾನ್ ಫೈಂಡಿಂಗ್ ಎ ರಿಪ್ಲೇಸ್ಮೆಂಟ್. ಕಾನ್ಫಿಡೆಂಟ್ ಆಗಿ ಸದೃಢತೆಯಿಂದ ಹೇಳ್ತಾನೆ, ಈ ವಯಸ್ಸಿನಲ್ಲಿ ನನಗೆ ನೀವು ಕೊಟ್ಟಿರುವಂತ 3 ತಿಂಗಳ ಅವಕಾಶದಲ್ಲಿ ಓದೋ ಬರೆಯೋದನ್ನ ಮಾಡೋದಕ್ಕೆ ಆಗೋದಿಲ್ಲ, ಆದ್ರಿಂದ ನಿಮ್ಗೆ ಹೊಸ ವರ್ಜರ್, ಹೊಸ ಪೂಜಾರಿ ಸಿಕ್ಕ ನಂತರ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ತಿಳಿಸ್ತಾನೆ. ವರ್ಜರ್ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ಯಾವುದೇ ರೀತಿ ಭಯ ಬೀಳೋದಿಲ್ಲ. ಇವು 3 ಪಾಯಿಂಟ್ ವರ್ಜರ್ನ ಸ್ಟೇಟ್ಮೆಂಟ್ಸ್ ಇರುತ್ತೆ. ವರ್ಜರ್ ಕೊಟ್ಟಂತ ಚಾಲೆಂಜ್ ಇದೆ, ವರ್ಜರ್ಗೆ ಬಂದಂತ ತೊಂದರೆ ಇದೆ. ವರ್ಜರ್ಗೆ ಬರುವಂತ ತೊಂದರೆ ಏನಂದ್ರೆ ಅವನು ಅನಕ್ಷರಸ್ಥನಾಗಿರೋದ್ರಿಂದ ವರ್ಜರ್ ಹುದ್ದೆಯನ್ನ ನಡೆಸೋ ಹಾಗಿಲ್ಲ. ಎರಡನೇದೇನಂದ್ರೆ 3 ತಿಂಗಳಲ್ಲಿ ಓದೋ ಬರೆಯೋದನ್ನ ಕಲಿಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡ್ಬೇಕು. ಅದಕ್ಕೆ ಅವನು ಉತ್ತರ ಏನ್ ಕೊಡ್ತಾನೆ, ಈ ವಯಸ್ಸಿನಲ್ಲಿ ನನಗೆ ಕಲಿಯೋದಕ್ಕೆ ಆಗೋದಿಲ್ಲ, ನಿಮಗೆ ಹೊಸ ಪೂಜಾರಿ, ಹೊಸ ವರ್ಜರ್ ಸಿಕ್ಕ ನಂತರ ನಾನು ಹುದ್ದೆಯನ್ನ ಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಪಾಯಿಂಟ್. ಸೊ ಈಗ 5th ಟಾಪಿಕ್ ಬರ್ತೀವಿ. ನ್ಯೂ ಬಿಸ್ನೆಸ್ ಐಡಿಯಾ, ಹೊಸ ಬಿಸ್ನೆಸ್ ಏನ್ ಮಾಡ್ತಾನೆ. ವರ್ಜರ್ಸ್ ಹುದ್ದೆಂಕರು ಹೋಯ್ತೀಗ, ಅವನ ಅನಕ್ಷರಸ್ಥನ ಇರೋದ್ರಿಂದ ಅದಾದ ನಂತರ ಅವನಿಗೆ ಹೊಸ ಐಡಿಯಾ ಹೇಗ್ ಸಿಗುತ್ತೆ ಮತ್ತು ಅದರಿಂದ ಅವನು ಹೇಗ್ ಸಕ್ಸಸ್ ಆಗ್ತಾನೆ, ಸೊ ಅದನ್ನ ನಾವು ಬರಿಬೇಕಾಗುತ್ತೆ. ಸೊ ಮೊದಲಿಗೆ he goes out of the church, walked slowly back to the vestry and hang up his gown. ಯಾವಾಗ ವೈಕಾರ್ನ ಮಾತುಗಳು ಮುಗಿಯುತ್ತೆ, ಸ್ಲೋ ಆಗಿ ನಿಧಾನವಾಗಿ ಹಿಂದ್ಗಡೆ ಚರ್ಚಿನ ಹಿಂದ್ಗಡೆ ಹೋಗ್ತಾನೆ, ತನ್ನ ಗೌನನ್ನ ಅಲ್ಲಿ ನೇತಾಕ್ತಾನೆ, ನಂತರ ವೆಸ್ಟ್ರಿಯಿಂದ ಹೊರಗೆ ಹೋಗ್ತಾನೆ. He is in a deep thought, took a wrong street.
ಮನಸ್ಸಿನಲ್ಲಿ ತನ್ನ ಹುದ್ದೆ ಕಳ್ಕೊಂಡಿದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಹೋಗ್ತಿರುವಾಗ ತನ್ನ ಮನೆ ದಾರಿ ಹೋಗ್ಬೇಕಾದವನು ತಪ್ಪು ದಾರಿಯಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತಪ್ಪು ರೂಟ್ ನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. He doesn't want to go back to doing domestic services because he has been his own master for so many years and runs St. Peter's Naval Squares as verger. ಸೊ ಮೊದಲು ಮಾಡ್ತಿದ್ದಲ್ಲ ಈ ಅಡುಗೆ ಬಟ್ಟನ ಕೆಲಸ, ಪೇಜ್ ಬಾಯ್ ಕೆಲಸ, ಇವುಗಳಿಗೆ ತಾನು ಪುನರ್ ಆ ಕೆಲಸಕ್ಕೆ ಹೋಗೋದಕ್ಕೆ ಅವ್ನಿಗೆ ಮನಸ್ಸಿರೋದಿಲ್ಲ. ಯಾಕಂದ್ರೆ ಅದು ಮತ್ತೊಬ್ಬರ ಕೈಯಲ್ಲಿ ದುಡಿಯುವಂತ ಕೆಲಸಗಳು. ಅವನಿಗೆ ತನ್ನದೇ ಕೆಲಸವನ್ನ ಮಾಡಿ ತನ್ನದೇ ಆತ್ಮವಿಶ್ವಾಸದಲ್ಲಿ ದುಡಿದು ಸ್ವಂತವಾಗಿ ತನ್ನ ಮೇಲೆ ನಡೆದಂತಹ ಚರ್ಚಿನಲ್ಲಿ ನಡೆಸಿದಂತಹ ಚಟುವಟಿಕೆಯಿಂದಾಗಿ ರೂಢಿ ತಪ್ಪಿದೆ, ಮತ್ತೊಬ್ಬರ ಮಾತು ಕೇಳೋ ರೂಢಿ ತಪ್ಪಿದೆ. ಆದ್ರಿಂದ ಅವನು ಸರ್ವಂಟ್ ಕೆಲಸಗಳನ್ನ ಮಾಡೋ ಡಿಸಿಷನ್ ನ ತೆಗೆದು ಹಾಕ್ತಾನೆ ತನ್ನ ಮನಸ್ಸಿನಿಂದ. While walking along the street looking for a cigarette, Albert Edward wanted to buy gold flake. ಸೊ ಈ ತಪ್ಪಾದ ದಾರಿಯಲ್ಲಿ ನಡೆಯುವಾಗ ಮನಸ್ಸಿನಲ್ಲಿ ಚಿಂತೆ ತುಂಬಿರುವಾಗ ಆಲ್ಬರ್ಟ್ಗೆ ಸಿಗರೇಟ್ ಸೇಬೇಕನ್ನೋ ಒಂದು ಆಸೆ ಆಗುತ್ತೆ. ಅದಕ್ಕೆ ಅವನು ಗೋಲ್ಡ್ ಫ್ಲೇಕ್ ಸಿಗರೇಟ್ ಬ್ರ್ಯಾಂಡ್ ನ ಹುಡುಕ್ತಾನೆ. ಸೊ ಇದು 2 marks ಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವಶನ್. ಗೋಲ್ಡ್ ಫ್ಲೇಕ್ ಇದೇನಿದೆ, ಸೊ ಗೋಲ್ಡ್ ಫ್ಲೇಕ್ ಸಿಗರೇಟ್ ಬಗ್ಗೆ ಅವ್ರು ಏನಾದ್ರು ಕ್ವಶನ್ ಯಾವ ಸಿಗರೇಟ್ ಬ್ರ್ಯಾಂಡ್ ನ ಅವನು ಯೂಸ್ ಮಾಡ್ತಿದ್ದ ಅಂತ ಕೇಳಿದಾಗ ಗೋಲ್ಡ್ ಫ್ಲೇಕ್ ಅನ್ನೋ ಶಬ್ದವನ್ನ ನೀವು ಬರಿಬೇಕಾಗುತ್ತೆ. ಸೊ ತಪ್ಪು ದಾರಿಯಲ್ಲಿ ನಡೆಯುವಾಗ ಗೋಲ್ಡ್ ಫ್ಲೇಕ್ ಸಿಗರೇಟ್ ನ ಸೇಬೇಕನ್ನೋ ಒಂದು ಆಸೆ ಆಗುತ್ತೆ. ಸೊ ಅದು ಅವನ ಮನಸ್ಸಿನಲ್ಲಿ ಬರುತ್ತೆ. He couldn't get it because there is no shop. ಅವನಿಗೆ ಆ ಗೋಲ್ಡ್ ಫ್ಲೇಕ್ ಬ್ರ್ಯಾಂಡ್ ನ ಸಿಗರೇಟ್ ಸಿಗೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ಸಿಗರೇಟ್ ನ ಶಾಪ್ ಗಳು ಇರೋದಿಲ್ಲ. He found it very strange and thought that he could not be the only man walking along the street and wanted to buy cigarette. ಅವನಿಗೂ ವಿಚಿತ್ರನೂ ಅನ್ಸುತ್ತೆ, ಆಶ್ಚರ್ಯನೂ ಅನ್ಸುತ್ತೆ, ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾನೊಬ್ನೇ ಕೇವಲ ಈ ದಾರಿಯಲ್ಲಿ ಸಿಗರೇಟ್ ನ ಹುಡುಕೋದಕ್ಕೋಸ್ಕರ ಚಿಂತಿಸೋದಿಲ್ಲ, ಬೇರೆಯವರು ಈ ದಾರಿಯಲ್ಲಿ ಅಡ್ಡಾಡಬಹುದಲ್ಲ, ಸಿಗರೇಟ್ ತಗೋಬಹುದಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. So he had an idea to start a little shop there of tobacco and sweet ಅಂದ್ರೆ ಸಿಹಿ ತಿನಿಸನ್ನ ಮಾರಾಟ ಮಾಡುವಂತ ಮತ್ತು ಸಿಗರೇಟ್ ಗಳನ್ನ ಮಾರಾಟ ಮಾಡುವಂತ ಒಂದು ಶಾಪ್ ನ ಅಲ್ಲೇ ಪ್ರಾರಂಭಿಸಬೇಕನ್ನೋ ನಿರ್ಧಾರಕ್ಕೆ ಬರ್ತಾನೆ. ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾನೆ ವರ್ಜರ್ ಇದ್ದವನು. He decided to take a shop for rent and want to become tobacconist. ಸೊ ಒಬ್ಬ ಏನು ಟೊಬ್ಯಾಕೋನಿಸ್ಟ್ ಆಗಿ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾನೆ. ಒಂದು ಸಣ್ಣದಾದ ಅಂಗಡಿಯನ್ನ ಶಾಪ್ ನ ರೆಂಟ್ ಗಾಗಿ ತಗೋತಾನೆ ಆ ಪ್ಲೇಸ್ ನಲ್ಲಿ. ನೆಕ್ಸ್ಟ್, he will also become a news agent because there is no such shop. ಆ ಶಾಪ್ ನಲ್ಲಿ ಅವನು 3 ವಸ್ತುಗಳನ್ನ ಮಾರ್ತಾ ಇದ್ದಾನೆ. ಒಂದು ಟೊಬ್ಯಾಕೋ, ಎರಡನೇದ್ದು ಸ್ವೀಟ್, ಮೂರನೇದ್ದು ನ್ಯೂಸ್ ಏಜೆಂಟ್ ಅಂದ್ರೆ ನ್ಯೂಸ್ ಪೇಪರ್ ನ ಮಾರುವಂತ ನ್ಯೂಸ್ ಏಜೆಂಟ್. ಸೊ ಈ 3 ಕೆಲಸಗಳನ್ನ ತನ್ನ ಶಾಪ್ ನಲ್ಲಿ ಪ್ರಾರಂಭಿಸ್ತಾನೆ. Albert Edward wife did not like his new venture. As per her, it was a dreadful came down for after being verger at St. Peter's Naval Church. ಈ ಹುದ್ದೆಯನ್ನ, ಈ ಬಿಸ್ನೆಸ್ ನ ಅವನ ವೈಫ್ ಏನಿದ್ದಾಳೆ, ವರ್ಜರ್ ನ ವೈಫ್, ಆಲ್ಬರ್ಟ್ ನ ವೈಫ್ ಏನಿದ್ದಾಳೆ, ಇವಳು ಒಪ್ಪೋದಿಲ್ಲ. ಯಾಕಂದ್ರೆ ಉನ್ನತವಾದ ಪೂಜಾರಿ ಹುದ್ದೆಯಲ್ಲಿ ಇದ್ದಂತಹ ವ್ಯಕ್ತಿ ಈಗ ನ್ಯೂಸ್ ನ ಪೇಪರ್ ನ ಮಾರುವಂತ ಏಜೆಂಟ್, ಸಿಗರೇಟ್ ಗಳನ್ನ ಮಾಡುವಂತ ಟೊಬ್ಯಾಕೋನಿಸ್ಟ್ ಅಂತಂದಾಗ ಅವಳ ಮನಸ್ಸಿಗೆ ಬೇಜಾರಾಗುತ್ತೆ. ಅವಳು ಈ ಹುದ್ದೆನ ಒಪ್ಪೋದಿಲ್ಲ. He runs a shop successfully after a year. 1 ವರ್ಷದ ಮಟ್ಟ ಈ ಶಾಪ್ ನ ರನ್ ನ ಸಕ್ಸಸ್ಫುಲ್ ಆಗಿ ನಡೆಸ್ತಾನೆ. He opened one more shop. He opened 10 shops in 10 years. ಪ್ರತಿ ವರ್ಷ ಒಂದು ಹೊಸ ಖಾಲಿ ಇರುವಂತಹ ದಾರಿಯಲ್ಲಿ, ಶಾಪ್ಗಳು ಇಲ್ದಿರುವಂತಹ ದಾರಿಗಳನ್ನ ಹುಡುಕಿ ಹೊಸ ಶಾಪ್ಗಳನ್ನ ಪ್ರಾರಂಭ ಮಾಡ್ತಾನೆ. 10 ವರ್ಷದಲ್ಲಿ 10 ಶಾಪ್ಗಳನ್ನ ಓಪನ್ ಮಾಡ್ತಾನೆ. He goes every shop on every Monday of every week and collects week's takings and took them to bank. ಪ್ರತಿ ವಾರದ ಪ್ರತಿ ಮೊದಲನೇ ವಾರ ಸೋಮವಾರದಂದು ತಾನು ತನ್ನ ಎಲ್ಲ ಶಾಪ್ಗಳಿಗೆ, ತನ್ನ ಓಪನ್ ಮಾಡಿರುವಂತಹ 10 ಶಾಪ್ಗಳಿಗೆ 1 ವಾರದ ಕಲೆಕ್ಷನ್ ಏನಿದೆ ಅದನ್ನ ಕಲೆಕ್ಟ್ ಮಾಡಿ ಬ್ಯಾಂಕ್ಗೆ ತುಂಬೋದಕ್ಕೆ ಹೋಗ್ತಾನೆ. ಈಗ ಅಪಿಯರೆನ್ಸ್ ಅಪಾರ್ಚುನಿಟಿ ನಮ್ ಸಬ್ಜೆಕ್ಟ್ ನ ಥೀಮ್ ಏನಿದೆ, ಸೊ ಅದು ಇಲ್ಲಿ ಪ್ರೂವ್ ಆಗೋದಂತ ಸಂದರ್ಭ. ಇದನ್ನ ನಾವು ಬರಿಬೇಕಾಗತ್ತೆ. One day, manager of bank advised to invest the money which was a little over 30,000 pounds. ಈ ವರ್ಜರ್ ಏನಿದ್ದಾನೆ, ಯಾವಾಗ ತಂಬಾಕ್ನ ಮಾರುವಂತ ವ್ಯಕ್ತಿ, ನ್ಯೂಸ್ ಪೇಪರ್ ನ ಏಜೆಂಟ್ ಮತ್ತು ಸ್ವೀಟ್ಸ್ ನ ಮಾರುವಂತ ವ್ಯಕ್ತಿ ಆಗ್ತಾನೆ, ಈ ಶಾಪ್ ನಿಂದ ಅವನು ಬೆಳೆದು 10 ಶಾಪ್ಗಳನ್ನ ಓಪನ್ ಮಾಡ್ತಾನೆ 10 ವರ್ಷದಲ್ಲಿ. ಮತ್ತೆ ಸಾಕಷ್ಟು ಹಣವನ್ನ ಕೂಡಿಸ್ತಾನೆ. ಸೊ ಆ ಹಣ ಒಂದು ಬ್ಯಾಂಕ್ ನಲ್ಲಿ ಸೇವ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ತಿಳಿಯುತ್ತೆ ಈ ವ್ಯಕ್ತಿ ಹತ್ರ 30,000 ಪೌಂಡ್ಸ್ ರೊಕ್ಕ ಇದೆ ಅಂತ. ಸೊ ಆ ಹಣವನ್ನ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಅಡ್ವೈಸ್ ಕೊಡ್ತಾನೆ. ಯಾರು? ಬ್ಯಾಂಕ್ ಮ್ಯಾನೇಜರ್. He even assured bank will help to choose the security to invest them. ಇವನೇನು ತಲೆ ಓಡಿಸೋ ಅವಶ್ಯಕತೆ ಇಲ್ಲ, ನಾವೇ ನಿಮಗೆ ಸೆಕ್ಯೂರಿಟಿಗಳನ್ನ, ಕಂಪನಿಗಳ ಹೆಸರನ್ನ, ಕಂಪನಿ ಎದರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಸಲಹೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು? ದ ಬ್ಯಾಂಕ್ ಮ್ಯಾನೇಜರ್. He would only have to sign the transfer paper. ಓನ್ಲಿ ಅವ್ನ ಕೆಲಸ ಏನಂದ್ರೆ ಟ್ರಾನ್ಸ್ಫರ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡೋದು.
Albert was a trouble to hear about the stocks and shares because he hesitated to invest money. Even in the bank manager assured him because he is a quite simple man, never had anything to do with the stocks and shares. ಷೇರುಗಳ ಬಗ್ಗೆ ಸ್ಟಾಕ್ಸ್ ಗಳ ಬಗ್ಗೆ ಯಾವುದೇ ಒಂದು ಉತ್ಸಾಹ ಇನ್ವೆಸ್ಟ್ಮೆಂಟ್ ಮಾಡುವಂತ ಉದ್ದೇಶ ಹೊಂದಿರೋದಿಲ್ಲ. ಇವನ್ ಬ್ಯಾಂಕ್ ಮ್ಯಾನೇಜರ್ ಹೆಲ್ಪ್ ಮಾಡ್ತೇನೆ ಅಂದ್ರೂ ಕೂಡ ಯಾವುದೇ ಮನಸ್ಸನ್ನ ಈತ ಮಾಡೋದಿಲ್ಲ. ಯಾಕೆ ಅನ್ನೋದಕ್ಕೆ ಮುಂದೆ ಕಾರಣ ಸಿಗುತ್ತೆ. Moreover, he was illiterate, so all these things are let trouble him. And he asked now, did he now that the was assigning the correct paper? ಸೊ ಅವನು ಇಲ್ಲಿಟ್ರೇಟ್, ಓದಲಿಕ್ಕೆ ಬರೀಲಿಕ್ಕೆ ಬರಲಾರ್ದಂತ ವ್ಯಕ್ತಿ ಆಗಿರೋದ್ರಿಂದ ತಾನು ಸಹಿ ಮಾಡ್ತಿರುವಂತ ಪೇಪರ್ಸ್ ಗಳು ಕರೆಕ್ಟ್ ಆಗಿದೆ ಅನ್ನೋದನ್ನ ಹೇಗೆ ನಂಬಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಮ್ಯಾನೇಜರ್ ಏನ್ ಹೇಳ್ತಾನೆ, ನೀವು ಓದಿ ಸಹಿ ಮಾಡಿ ಅಂತ ಹೇಳ್ತಾರೆ ಪೇಪರ್ನ. ಸೊ ಅದಕ್ಕೆ ಅವನು ರಿಪ್ಲೈ ಮಾಡ್ತಾನೆ, ಆಫ್ಟರ್ ಹಿಯರಿಂಗ್ ದಿಸ್ ಮ್ಯಾನೇಜರ್ ವಾಸ್ ಶಾಕ್ ಟು ನೌ ದಟ್ ದ ಮ್ಯಾನ್ ಹ್ಯಾಡ್ ಮಾಸ್ ಫಾರ್ಚೂನ್ 30,000 pounds ವಾಸ್ illiterate. That it why the manager started them at Albert as though he were a ಪ್ರೊಹಿಸ್ಟಿಕ್ ಮಾನ್ಸ್ಟರ್. ಒಂದ್ ರೀತಿ ಆಶ್ಚರ್ಯದಿಂದ ಮಾನಿಸ್ಟರ್ ರೀತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ವರ್ಜರ್ನ ನೋಡೋದಕ್ಕೆ ಪ್ರಾರಂಭಿಸ್ತಾನೆ ಅಲ್ಬರ್ಟ್ನ. ಸೊ ಯಾಕೆ ಆ ರೀತಿ ನೋಡ್ತಾನೆ ಅಲ್ಬರ್ಟ್ನ ಅಂತಂದ್ರೆ, ಅಲ್ಬರ್ಟ್ ಅವನಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಓದಿ ನೀ ಪೇಪರ್ ಸಹಿ ಮಾಡಿ ಅಂದಾಗ ನಾನೊಬ್ಬ ಓದಲಿಕ್ಕೆ ಬರೀಲಿಕ್ಕೆ ಬರ್ಲಾರ್ದಂತ ಅನಕ್ಷರಸ್ಥ ಅಂದಾಗ ಆಶ್ಚರ್ಯ ಆಗುತ್ತೆ ಮತ್ತು ಮಾನಿಸ್ಟರ್ ರೀತಿಯಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾನಿಸ್ಟರ್ ರೀತಿ ಯಾಕೆ ಅಂದ್ರೆ, ಒಬ್ಬ ಓದಲಿಕ್ಕೆ ಬರೀಲಿಕ್ಕೆ ಬರದಂತ ವ್ಯಕ್ತಿ 30,000 ಪೌಂಡ್ಗಳನ್ನ ಬಿಸ್ನೆಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ದುಡಿದಿದ್ದಾನೆ ಅಂದ್ರೆ ಆಶ್ಚರ್ಯ ಪಡ್ತಾನೆ ಬ್ಯಾಂಕ್ ಮ್ಯಾನೇಜರ್. ಮ್ಯಾನೇಜರ್ ಆಸ್ಕ್ ವಾಟ್ ಇಫ್ ಹಿ ವರ್ ಎಜುಕೇಟೆಡ್? ಅಲ್ಬರ್ಟ್ ರಿಪ್ಲೈಡ್ ದ ವುಡ್ ಹ್ಯಾವ್ ಬೀನ್ ವರ್ಜರ್ ಆಫ್ ದ ಚರ್ಚ್. ಮೇನ್ ಸ್ಟೇಟ್ಮೆಂಟ್ ವರ್ಜರ್ದು ಇದೆ. ಒಂದ್ ವೇಳೆ ಅಲ್ಬರ್ಟ್ ಓದದಂತ ಬರೆಯುವಂತ ವ್ಯಕ್ತಿ ಆಗಿದ್ರೆ, ಅಕ್ಷರಸ್ಥನಾಗಿದ್ರೆ ಏನಾಗಿರ್ತಿದ್ದ? ಏನು ಬರ್ಲಾರ್ದನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀಯಾ, ಒಂದ್ ವೇಳೆ ನಿನ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬಂದಿದ್ರೆ ನೀ ಇನ್ನೂ ಎಷ್ಟು ಸಕ್ಸಸ್ಫುಲ್ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ ಮ್ಯಾನೇಜರ್. ಅದಕ್ಕೆ ವರ್ಜರ್ ಹೇಳ್ತಾನೆ, ನಾನು ಚರ್ಚಿನ ವರ್ಜರ್ ಆಗಿರ್ತಿದ್ದೆ, ಒಂದು ಚರ್ಚಿನ ಪೂಜಾರಿ ಆಗಿರ್ತಿದ್ದೆ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಈಗ ಕನ್ಕ್ಲೂಷನ್ ಪಾರ್ಟಿಗೆ ಬರ್ತೀವಿ. ಕನ್ಕ್ಲೂಷನ್ ಪಾಯಿಂಟ್ಸ್. Albert literally illiteracy turns out to be a blessing, showing how circumstances can change one's life. ಅಲ್ಬರ್ಟ್ ನಲ್ಲಿ ಇದ್ದಂತ ಅನಕ್ಷರತೆನೆ ಅವನನ್ನ ಸಕ್ಸಸ್ಗೆ ಕಾರಣವಾಗುತ್ತೆ. ಅಲ್ಬರ್ಟ್ ನಲ್ಲಿ ಇದ್ದಂತ ಇಲ್ಲಿಟ್ರಸಿ ಅವನಿಗೆ ಬ್ಲೆಸ್ಸಿಂಗ್, ಅವನಿಗಲ್ಲಿದ್ದಂತ ಅನಕ್ಷರತೆ ಅವನಿಗೆ ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ. ಅವನು ಈ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಅವನ ಅನಕ್ಷರತೆನೆ ಕಾರಣವಾಗುತ್ತೆ. ಕೊನೆಯದು ಕನ್ಕ್ಲೂಷನ್, ಹಿಸ್ ಡಿಟರ್ಮಿನೇಷನ್ ಅಂಡ್ ಅಬ್ಸರ್ವೇಷನ್ ಲೀಡ್ ಟು ಸಕ್ಸಸ್ ಆಸ್ ಎ ಬಿಸ್ನೆಸ್ ಮ್ಯಾನ್. ಹಾಗಂತ ಕಲೀಲಾರ್ದರೆ ಸಕ್ಸಸ್ ಆಗ್ತಾರಂತ ನೀವು ಊಹೆ ಮಾಡಬಾರ್ದು. ಆತನಿಗಿದ್ದಂತ ಆತ್ಮಸ್ಥೈರ್ಯ, ಆತನಲ್ಲಿದ್ದಂತಹ ಕೆಲಸದ ಮೇಲಿನ ಶ್ರದ್ಧೆ ಆತನನ್ನ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಿದೆ. ಯಾರು ಕೂಡ ಒಬ್ಬ ವ್ಯಕ್ತಿಯಲ್ಲಿರುವಂತಹ ನ್ಯೂನ್ಯತೆ ಅದನ್ನ ನೋಡಿ ಆತನನ್ನ ಜಡ್ಜ್ ಮಾಡಬಾರ್ದು. ಉದಾಹರಣೆಗೆ ಅಂಗವಿಕಲತನ ಇರುವಂತಹ ವ್ಯಕ್ತಿಗಳನ್ನ ನೋಡಿ ಅವರನ್ನ ನಾವು ಜಡ್ಜ್ ಮಾಡಬಾರ್ದು. ಯಾರು ಗೊತ್ತು, ಮುಂದೊಂದು ದಿನ ಅವರೇ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗ್ಬಹುದು. ಸೊ ಇದಿಷ್ಟು ವರ್ಜರ್ ಮೇಲೆ ಕೇಳುವಂತ 10 ಅಂಕದ ಸಮ್ರಿ. ಇದರಲ್ಲಿ ಬಂದಂತ ವರ್ಜರ್ ಪಾಯಿಂಟ್ ಏನಿದೆ, ಬರೀ ವರ್ಜರ್ 15 ಮತ್ತು 5 ಪಾಯಿಂಟ್ಸ್ ಆತನ ಗೌನ್ ಬಗ್ಗೆ ಏನಿದೆ, ಇದು ಸಪರೇಟ್ ಆಗಿ ದ ವರ್ಜರ್ ಅನ್ನೋ ಕ್ವಶನ್ ಕೇಳಿದಾಗ ಬರಿಬೇಕಾಗುತ್ತೆ. 10 ಮಾರ್ಕ್ಸ್ಗೆ ಇವೆರಡು ರೀತಿಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇನ್ನು 5 ಅಂಕಕ್ಕೆ ರೆಫರೆನ್ಸ್ ಟು ಕಂಟೆಸ್ಟ್ ಇರುತ್ತೆ. ಅದನ್ನ ಶಾರ್ಟ್ ಕಟ್ ಯಾವ ರೀತಿ ಬರಿಬೇಕು ಅನ್ನೋದು ನಾವು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಮಾಡಿದ ರೀತಿನೇ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನಾವೇನ್ ತಯಾರು ಮಾಡಿದೀವಿ ಆ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳಿದೆ. ಸೊ ಎಲ್ಲಾ ಸಬ್ಜೆಕ್ಟ್ ನ ಎಲ್ಲಾ ಕ್ವಶನ್ ಆನ್ಸರ್, ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿರುವಂತ ಆನ್ಸರ್ಸ್ ಇದೆ. ನಮ್ಮ ವೆಬ್ಸೈಟ್ saigoodclasses.org ಅನ್ನೋ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಆಪ್ ಲಿಂಕ್ ಸಿಗುತ್ತೆ. ನಮ್ಮ ಕ್ಲಾಸಸ್ ನ ಜಾಯಿನ್ ಆಗ್ಬೋದು, ಲೈವ್ ಸ್ಟ್ರೀಮಿಂಗ್ ಮಾಡಬಹುದು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಟೈಮ್ ನಲ್ಲಿ ನಮ್ಮನ್ನ ಪ್ರಶ್ನೆ ಮಾಡಬಹುದು, ಮತ್ತೆ ನಮ್ಮ ಪುಸ್ತಕವನ್ನು ಕೂಡ ನೀವು ಆರ್ಡರ್ ಮಾಡಬಹುದು. ಸೊ ಫಸ್ಟ್ ಸೆಮಿಸ್ಟರ್ SCP ಸ್ಟೂಡೆಂಟ್ ಏನಿದ್ರ, ಸೊ ಅವರಿಗೋಸ್ಕರ ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.